ಈಗಾಗಲೇ ಮಠದಲ್ಲೇ ಮೊಕ್ಕಾಂ ಹೂಡಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಮಠದಿಂದ ನೇರ ದೃಶ್ಯಾವಳಿಗಳನ್ನು ಕೆಲ ಸ್ವಾಮೀಜಿಗಳು ಕೂಡ ಈಗಾಗಲೇ ಮಠಕ್ಕೆ ಬರ್ತಿರುವಂಥದ್ದು. ಬೆಳಗ್ಗೆನೇ ಸುತ್ತೂರು ಶ್ರೀಗಳು ಕೂಡ ಮಠಕ್ಕೆ ಬಂದಿದ್ದಾರೆ, ಇನ್ನೂ ಕೂಡ ಅಲ್ಲೇ ಇದ್ದಾರೆ. ಇದೆಲ್ಲದರ ಜೊತೆಗೆ ಡಾಕ್ಟರ್ ಒಂದಷ್ಟು ಸಮಾಧಾನ ಹೇಳುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಸ್ಥಿತಿ ಗಂಭೀರವಾಗಿದೆ ನಿಜ, ಆದರೆ ಆತಂಕ ಪಡುವಂಥ ಅಗತ್ಯ ಇಲ್ಲ, ಯಾವುದೇ ಕಾರಣಕ್ಕೂ ಗಾಬರಿಗೊಳಗಾಗಬೇಡಿ ಅನ್ನುವಂಥದ್ದು. ಈಗ BJP ಶಾಸಕ ಮಾಜಿ CM ಅಶೋಕ್ ಕೂಡ ಈಗಾಗಲೇ ಮಠಕ್ಕೆ ಬಂದಿದ್ದಾರೆ. ಈಶ್ವರ್ ಖಂಡ್ರೆ ಕೂಡ ಮಠಕ್ಕೆ ಬಂದಿದ್ದಾರೆ. ಇದೆಲ್ಲದರ ಜೊತೆಗೆ ಯಡಿಯೂರಪ್ಪ ಇದ್ದಾರೆ, ಗೃಹ ಸಚಿವರು ಕೂಡ ಇದ್ದಾರೆ, MB ಪಾಟೀಲರು, ಮುಖ್ಯಮಂತ್ರಿಗಳು ಕೂಡ ಇನ್ನು ಸ್ವಲ್ಪ ಹೊತ್ತಿಗೆ ಮಠಕ್ಕೆ ಬರ್ತಾರೆ. ಬನ್ನಿ, ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಮಾತಾಡ್ತಾ ಇದ್ರು. ಒಂದು ಪಕ್ಷ ಏನು ಅಂದರೆ ಈ ಪ್ರೋಟೀನಲ್ಲಿ ವೇರಿಯೇಷನ್ ಆದಂಥ ಸಂದರ್ಭದಲ್ಲಿ, BP ವೇರಿಯೇಷನ್ ಆದಂಥ ಸಂದರ್ಭದಲ್ಲಿ ಏನಾಗ್ಬೋದು ಅನ್ನುವಂಥದ್ದು. ಡಾಕ್ಟ್ರೇ ನಾನು ಧ್ವನಿ ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಎಸ್ ಡಾಕ್ಟರ್, ಮುಂದುವರಿಸಿ ಡಾಕ್ಟರ್ ಪ್ಲೀಸ್. ಅದೇ ನಾನು ಆಗ್ಲೇ ಹೇಳಿದಾಗೆ ಈ ಆಲ್ಬುಮಿನ್ ಪ್ರೋಟೀನ್ ಅಂಶ ಕಮ್ಮಿ ಆದ ಕೂಡಲೇ ನಮ್ಮ ಬಾಡಿಯಲ್ಲಿ ಇರುವಂತ ಈ ಪ್ರೋಟೀನ್ ಅಂಶದಿಂದ ಕಮ್ಮಿ ಆಗಿರೋದ್ರಿಂದ ಎಲ್ಲಾ ಕಡೆಗೆ ಈ ಫ್ಲೂಯಿಡ್ ಅಕ್ಯುಮುಲೇಷನ್ ಸ್ಟಾರ್ಟ್ ಆಗ್ತದೆ. ಓಕೆ. ಆ ಫ್ಲೂಯಿಡ್ ಅಕ್ಯುಮುಲೇಷನ್ ಆದಾಗ ಏನಾಗುತ್ತೆ, ಸಿರೋಸಿಸ್ ಅಂತ ಏನ್ ಹೇಳ್ತೀವಿ, ಲಿವರ್ ಕಂಡೀಷನ್ ಚೆನ್ನಾಗಿ ಇಲ್ಲದೆ ಇದ್ದಾಗ, ಈವನ್ ಈ ಜಾಂಡೀಸ್ ಅಂತ ಮಕ್ಕಳಲ್ಲಿ ಏನ್ ಬರ್ತದೆ, ಆ ಜಾಂಡೀಸ್ ಟೈಮ್ ಅಲ್ಲೂ ಆಲ್ಬುಮಿನ್ ಕಮ್ಮಿ ಆಗುತ್ತೆ. ಇನ್ಫ್ಯಾಕ್ಟ್ ನಾವು ಆಲ್ಬುಮಿನ್ ಅನ್ನೋದು ಒಂದು 24 ಗಂಟೆ ಉಪವಾಸ ಇದ್ರೆ ಸಾಕು, ಸುಮಾರು 30% ಕಮ್ಮಿ ಆಗ್ಬಿಡುತ್ತೆ ನಮ್ಮ ಬ್ಲಡ್ ಅಲ್ಲಿ. ಸೊ ಹಂಗಾಗಿ ಈ ಆಲ್ಬುಮಿನ್ ಅಂಶ ಕಮ್ಮಿ ಆದಾಗ ಲಿವರ್ ಸಿರೋಸಿಸ್ ಅಂತ ತುಂಬಾ ದಿವಸಗಳಿಂದ ಇದ್ದಾಗ ನಮ್ಮ ಕಿಡ್ನಿ ಸಹ ಎಫೆಕ್ಟ್ ಆಗುತ್ತೆ. ಅದನ್ನ ಹೆಪಟೋರಿನಲ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಸೊ ಆ ಕಿಡ್ನಿ ಫಂಕ್ಷನ್ ಕಮ್ಮಿ ಆದಾಗ ಮತ್ತೆ ಈ ಊತ ಅನ್ನೋದು ಮತ್ತೆ ಇಟ್ ಬಿಕಮ್ಸ್ ಎ ವಿಶಿಯಸ್ ಸೈಕಲ್. ಸೊ ರಿಟೆನ್ಷನ್ ಆಫ್ ಫ್ಲೂಯಿಡ್, ಬಾಡಿ ಊತ ಇದೆಲ್ಲ ಆದಾಗ ಹಾರ್ಟ್ ಮೇಲೆ ನಮ್ಗೆ ಭಾರ ಬೀಳ್ತದೆ. ಆಗ ನಮ್ಮ BP ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಈ ತರ ಒಂದಕ್ಕೊಂದು ಅಂಶ, ಮೂಲ ಕಾರಣ ಬಂದು ಸ್ವಾಮೀಜಿಗಳಿಗೆ ಇದ್ದಿದ್ದು ಈ ಲಿವರ್ ತೊಂದರೆ ಇರೋದ್ರಿಂದ ಈ ಪ್ರಾಬ್ಲಮ್ ಎಲ್ಲ ಅಲ್ಲಿಂದ ಶುರುವಾಗಿರುವಂತದ್ದು. ಈ ಆಲ್ಬುಮಿನ್ ನಾನು ಇತ್ತೀಚೆಗೆ ಫಾಲೋ ಮಾಡಿದಾಗ ಒಂದು ವಾರದಿಂದನೂ ಅವರಿಗೆ ಆಲ್ಬುಮಿನ್ 2.5 ಇರ್ತಿತ್ತು. ಅದು 3.5 ಇಂದ 4.5 ಗ್ರಾಮ್ ಪರ್ ಡೆಸಿಲೀಟರ್ ಇರ್ಬೇಕು ಮಿನಿಮಮ್. ಸೊ ಹಂಗಾಗಿ ಅವ್ರದ್ದು 2.4 ಈ ತರ ಹೇಳ್ತಿದ್ರು ಇತ್ತೀಚೆಗೆ ನಾನು ಟಿವಿಯಲ್ಲಿ ಗಮನಿಸ್ತಾ ಇದ್ದಾಗ. ಸೊ ಹಂಗಾಗಿ ಇದು ನನ್ನ ಪ್ರಕಾರ ಮೂಲ ಕಾರಣ ಆಲ್ಬುಮಿನ್ ಅಂಶ, ಬಿಕಾಸ್ ಆಫ್ ಲಿವರ್ ಸೆಲ್ ಫೇಲ್ಯೂರ್. ಇದು ನಮ್ಮ ರೂಟ್ ಕಾಸ್ ಅಂತ ಏನ್ ಹೇಳ್ತೀವಿ ಈ ಪ್ರಾಬ್ಲಮ್ ಆಗಿರುವಂತದ್ದು. ಯಾಕಂದ್ರೆ ಈ ಆಲ್ಬುಮಿನ್ ಅನ್ನೋದು ನಮ್ಮ ಎಲ್ಲಾ ಬಾಡಿಯಲ್ಲಿರುವಂತಹ ಹಾರ್ಮೋನ್ಸ್ ಆಗ್ಲಿ, ಕೆಮಿಕಲ್ಸ್ ಆಗ್ಲಿ, ನಾವು ತಗೊಳ್ಳೋ ಔಷಧಿಗಳು ಸಹ ಆಲ್ಬುಮಿನ್ ಬೌಂಡ್ ಅಂತ ಹೇಳ್ತೀವಿ. ಅದನ್ನ ಬೈಂಡ್ ಮಾಡಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸಾಗಾಗುವಂತ ಪ್ರಸಕ್ತ ಬರುವಂತದ್ದು. ಸೊ ಆಲ್ಬುಮಿನ್ ಕಮ್ಮಿ ಆದಾಗ ಏನಾಗುತ್ತೆ, ಇವೆಲ್ಲಾನು ಪ್ರಾಬ್ಲಮ್ಗಳು ಒಂದಕ್ಕೊಂದು ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದು ನಮ್ಗೆ ತಿಳಿದಿರುವಂತದ್ದು ಸೈನ್ಸ್ ಅಲ್ಲಿ, ಯಾವಾಗ ಆಲ್ಬುಮಿನ್ ಕಮ್ಮಿ ಆಗುತ್ತೆ ಈ ಪೇಷಂಟ್ ಗಳಲ್ಲಿ, ಮಾರ್ಟಾಲಿಟಿ ಮತ್ತೆ ಮಾರ್ಬಿಡಿಟಿ ಅಂದ್ರೆ ಸಾವು ನೋವು ಸಂಭವಿಸೋದು ಅಥವಾ ಸಿಕ್ ಪೇಷಂಟ್ಸ್ ರಿಕವರಿ ತುಂಬಾ ಲೇಟ್ ಆಗುತ್ತೆ. ಯಾವುದೇ ಇನ್ಫೆಕ್ಷನ್ ಇದ್ದಾಗ ಆಲ್ಬುಮಿನ್ ಕಮ್ಮಿ ಆಗ್ಬಿಟ್ರೆ ಆ ತೇರ್ಗಡೆ ರಿಕವರಿ ಅಂಶ ಅನ್ನೋದು ತುಂಬಾ ಕಷ್ಟ ಆಗುತ್ತೆ, ಸ್ಲೋ ಆಗುತ್ತೆ. ಸೊ ಇದೆಲ್ಲದರ ಜೊತೆಗೆ ಈಗ ಪಲ್ಸ್ ರೇಟು ಈಗ 60ಕ್ಕಿಂತ ಕೆಳಗಡೆ ಇದೆ ಅನ್ನುವಂತ ಮಾಹಿತಿ ಬಂದಿದೆ ಡಾಕ್ಟ್ರೆ. ಓಕೆ. ಅದೆಲ್ಲ ಏನು ಅಂದ್ರೆ ಹೈಪೋಟೆನ್ಷನ್ ಅಂತ ಹೇಳಿದಾಗ, ಹೈಪೋಟೆನ್ಷನ್ ಸಾಮಾನ್ಯ ಫಸ್ಟ್ BP ಕಮ್ಮಿ ಆದಾಗ ಈ ಪಲ್ಸ್ ರೇಟ್ ಜಾಸ್ತಿ ಆಗ್ತದೆ. ಹಾರ್ಟ್ ಟ್ರೈಸ್ ಟು ಕಾಂಪನ್ಸೇಟ್ ಟು ಪಂಪ್ ಮೋರ್ ಬ್ಲಡ್. ಇದು ರಿಕರೆಂಟ್ ಆದಾಗ ಹಾರ್ಟ್ ಸುಸ್ತಾಗುತ್ತೆ ಮತ್ತೆ ಈ ಪಲ್ಸ್ ರೇಟ್ ಕಮ್ಮಿ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಈಗೇನು ಅಕಸ್ಮಾತ್ ಬಿಲಿರೂಬಿನ್ ಜಾಸ್ತಿ ಆದ್ರೂ ಹಾರ್ಟ್ ರೇಟ್ ಕಮ್ಮಿ ಆಗುತ್ತೆ. ಬಿಲಿರೂಬಿನ್ ಅಂದ್ರೆ ಜಾಂಡೀಸ್, ನಾವು ಯೆಲ್ಲೋ ಕಲರ್ ಏನ್ ಕಣ್ಣಲ್ಲಿ ಕಾಣಿಸ್ತೀವಿ ಹಳದಿ ಬಣ್ಣ, ಅದು ಜಾಸ್ತಿ ಆದ್ರೂ ಸಹ ಈ ಹಾರ್ಟ್ ಬ್ಲಾಕ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಹಂಗಾಗಿ ಅದ್ರದ್ದು ರಿಲೇಶನ್ಶಿಪ್ ಇರಬಹುದು. ಯಾಕಂದ್ರೆ ಇಲ್ಲಿ ನಮ್ಗೆ ಅವರು ಬಿಲಿರೂಬಿನ್ ರಿಪೋರ್ಟ್ ಗೊತ್ತಿಲ್ಲ, ಲಿವರ್ ಫಂಕ್ಷನ್ ರಿಪೋರ್ಟ್ ಗೊತ್ತಾದ್ರೆ ಅದ್ರ ಬಗ್ಗೆ ನಾವು ಕಮೆಂಟ್ಸ್ ಹೇಳ್ಬೋದು. ಬಟ್ ದಟ್ ಕ್ಯಾನ್ ಬಿ ಒನ್ ಆಫ್ ದ ರೀಸನ್. ಬಿಲಿರೂಬಿನ್ ಅಂಶ ಜಾಸ್ತಿ ಆದಾಗ ಬ್ಲಡ್ ಅಲ್ಲಿ ಇಟ್ ಕ್ಯಾನ್ ಕಾಸ್ ಹಾರ್ಟ್ ಬ್ಲಾಕ್ ಅಂಡ್ ಹಾರ್ಟ್ ರೇಟ್ ರಿಡಕ್ಷನ್. ಓಕೆ. ಈಗ ಪ್ರೋಟೀನ್ ಅಂಶ ಏನಾದ್ರು ಏರಿಕೆ ಆಯ್ತು ಅಂತಂದ್ರೆ, ಅದಾದ ನಂತರ ಏನಾದ್ರು BP ಏನಾದ್ರು ಸ್ವಲ್ಪ ಒಂದು ಲೆವೆಲ್ ಬಂತು ಅಂತಂದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೋದಾ? ಇಟ್ ಇಸ್ ಅ ಗುಡ್ ಪ್ರೊಗ್ನೋಸ್ಟಿಕ್ ಇಂಡಿಕೇಟರ್. ಡೆಫಿನೆಟ್ಲಿ BP ಮತ್ತೆ ಆಲ್ಬುಮಿನ್ ಅಂಶ, ಯಾಕಂದ್ರೆ ಇವರಿಗೆ ಓವರ್ಲೋಡ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಾವು ಆಲ್ಬುಮಿನ್ ಅಂಶ ಜಾಸ್ತಿ ಕೊಟ್ಟಷ್ಟು ಹಾರ್ಟ್ ಮೇಲೆ ಭಾರ ಆಗುತ್ತೆ. ಈಗ ನಾವು ಗ್ಲೂಕೋಸ್ ಅಂತ ಏನ್ ಹೇಳ್ತೀವಿ, ಫ್ಲೂಯಿಡ್ಸ್ ಅಷ್ಟೇ ಜಾಸ್ತಿ ಕೊಡ್ಲಿಕ್ಕೆ ಬರಲ್ಲ. ಯಾಕಂದ್ರೆ ಅದೆಲ್ಲ ಹಾರ್ಟ್ ಮೇಲೆ ಪಂಪಿಂಗ್ ಕೆಪಾಸಿಟಿ ಕಮ್ಮಿ ಇರೋದ್ರಿಂದ ಅದು ಅದ್ರ ಮೇಲೆ ಭಾರ ಬಿದ್ದು ಹಾರ್ಟ್ ಫೇಲ್ಯೂರ್ ಅನ್ನ ಸಿಂಪ್ಟಮ್ಸ್ ನ ಹೆಚ್ಚು ಮಾಡಬಹುದು. ಈಗ ಹಾರ್ಟ್ ಫೇಲ್ಯೂರ್ ಆದಾಗ ಅಥವಾ ಹಾರ್ಟ್ ರೇಟ್ ಕಮ್ಮಿ ಆದಾಗ ಮತ್ತೆ ಊತ, ಎಲ್ಲ ಕಡೆ ನೀರಿನ ಅಂಶ ಶೇಖರಣೆ ಆಗುತ್ತೆ. ಯಾಕಂದ್ರೆ ಹಾರ್ಟ್ ಎಲ್ಲದನ್ನು ರೆಗ್ಯುಲೇಟ್ ಮಾಡ್ತಾ ಇರ್ತದೆ. ಮತ್ತೆ ಕಿಡ್ನಿಯಲ್ಲಿ ನಮ್ಮ BP ಮೇನ್ಲಿ ರೆಗ್ಯುಲೇಟ್ ಆಗುವಂತದ್ದು. ಸೊ ಯಾವಾಗ ಈ ಹೆಪಟೋರಿನಲ್ ಸಿಂಡ್ರೋಮ್ ಅಂತ ಏನ್ ಹೇಳಿದ್ರೆ, ಲಿವರ್ ಮತ್ತೆ ಕಿಡ್ನಿ ಸಂಬಂಧ ಇರೋದ್ರಿಂದ ಆ ಕಿಡ್ನೀಸ್ ಯಾವಾಗ ಎಫೆಕ್ಟ್ ಆಗುತ್ತೆ, ಮತ್ತೆ ಫ್ಲೂಯಿಡ್ ರಿಟೆನ್ಷನ್, ಯೂರಿನ್ ಔಟ್ಪುಟ್ ಕಮ್ಮಿ ಆಗ್ತಾ ಹೋಗ್ತದೆ. ಇವೆಲ್ಲ ಒಂದು ವಿಶಿಯಸ್ ಸೈಕಲ್ ಅಂತ ಹೇಳ್ತೇವೆ. ಒಂದಕ್ಕೊಂದು ಲಿಂಕ್ ಬೆಳೀತಾ ಹೋಗ್ತದೆ. ಅದ್ರ ಜೊತೆಗೆ ವಯಸ್ಸಾಗಿರೋದ್ರಿಂದ ಇನ್ಫೆಕ್ಷನ್ಸ್ ಏನಾದ್ರು ಇದ್ರೆ, ಎದೆಯಲ್ಲಿ ಅಥವಾ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗ್ಬಿಟ್ರೆ ಅದು ಒಂದು ಎಕ್ಸ್ಟ್ರಾ ಭಾರ ನಮ್ಮ ಮೈ ಮೇಲೆ. ಅದು ಫೈಟಿಂಗ್ ಮಾಡ್ಲಿಕ್ಕೆ
ಇಮ್ಯುನಿಟಿ ವಿಲ್ ಬಿ ಡೆಫಿನೆಟ್ಲಿ ಲೋ ಇನ್ ಎಲ್ಡರ್ಲಿ ಇದು ವಯೋಮಾನದವರಿಗೆ ಡೆಫಿನೆಟ್ಲಿ ಇಮ್ಯುನಿಟಿ ಕಮ್ಮಿ ಇರ್ತದೆ. ಓಕೆ. ಸೊ ಈ ಇಳಿ ವಯಸ್ಸಲ್ಲಿ ಡಾಕ್ಟ್ರೆ ಈ ಮತ್ತೆ ಶಸ್ತ್ರಚಿಕಿತ್ಸೆ ಮಾಡಿದ್ದು, ಸ್ಟೆಂಟ್ ಹಾಕಿದ್ದು, ಅದ್ರ ಬಗ್ಗೆ ಇದು ಹೈ ರಿಸ್ಕ್ ಕ್ಯಾಟಗರಿ ಅಂತ ಹೇಳ್ತೀವಿ ಸರ್. ಎಕ್ಸಾಂಪಲ್ ಈಗ ಬೈಪಾಸ್ ಸರ್ಜರಿ ಅನ್ನೋದು 89 ವರ್ಷದವ್ರು ಸಾಮಾನ್ಯವಾಗಿ ಮಾಡಲ್ಲ, ಬಟ್ ಹೈ ರಿಸ್ಕ್ ಇರುವಾಗ ಕೆಲವರಿಗೆ ಮಾಡ್ತೇವೆ. ಇವ್ರ ಸ್ವಾಮಿಗಳಿಗೂ ಅದೇ ಆಗಿದ್ದು. ಹೈ ರಿಸ್ಕ್ ಅಂದ್ರೆ ನಮಗೆ ಲಿಟರೇಚರ್ ಪ್ರಕಾರ 100 ವರ್ಷದ ಮೇಲ್ಪಟ್ಟವ್ರಿಗೆ ಈ ರೀತಿಯಾದ ಸ್ಟೆಂಟಿಂಗ್ ಆಗಿರೋದು, ಆ ಕಾಮನ್ ಬೈಲ್ ಡಕ್ಟಿಂಗ್ ಅಂತ ಸ್ಟೆಂಟ್ ಮಾಡಿರುವಂತದ್ದು ಒಂದು ಮೆಡಿಕಲ್ ಮಿರಾಕಲ್ ಅಂತ ಹೇಳ್ಬೋದು. ಅದ್ರಲ್ಲಿ ಇವರು ಅನಸ್ತೀಶಿಯಾ ತಡ್ಕೊಂಡಿರುವಂತದ್ದಾಗ್ಲಿ ಇದೆಲ್ಲ ಈ ಹಳೆ ಡಾಕ್ಟರ್ ಒಂದ್ ನಿಮಿಷ ಹಂಗೆ ಇರಿ, ನೀವು ಫೋನಲ್ಲಿ ಮತ್ತೆ ಮಾತಾಡ್ತೀನಿ. ನೋಡ್ತಾ ಇದೀವಿ ನಾವು ಈಗ ಸ್ವಾಮಿಗಳೆಲ್ಲ ಕುತ್ಕೊಂಡು ಮಂತ್ರ ಘೋಷಣೆಯಲ್ಲಿ ನಿರತರಾಗಿರುವಂಥದ್ದು ಸಿದ್ಧಗಂಗಾ ಮಠದ ಒಳಗಡೆಯ ದೃಶ್ಯಾವಳಿಗಳು. ಅಂದರೆ ಹಳೆ ಮಠ ಇದೆಯಲ್ಲ, ಇದನ್ನು ದಾಟೇನೆ ಆ ಸ್ವಾಮೀಜಿಗಳಿಗೋಸ್ಕರ ಒಂದು ಸ್ಪೆಷಲ್ ವಾರ್ಡ್ ಮಾಡ್ಯಾರ, ಅಲ್ಲಿ ಹೋಗಬೇಕು. ಅಲ್ಲಿ ನಾವು ನೋಡ್ತಾ ಇದ್ದೀವಿ ಸುತ್ತೂರು ಶ್ರೀಗಳನ್ನು ಕೂಡ ನಾವು ಕಾಣ್ತಾ ಇದ್ದೀವಿ, ಜೊತೆಗೆ ಗಣ್ಯರು ಕೂಡ ಅಲ್ಲಿ ಕುತ್ಕೊಂಡಿದ್ದಾರೆ. ಎಲ್ಲ ಸ್ವಾಮೀಜಿಗಳಿಗಾಗಲೇ ಮಂತ್ರ ಘೋಷಣೆಯಲ್ಲಿ ನಿರತರಾಗಿದ್ದಾರೆ. ಪಂಚಾಕ್ಷರಿ ಮಂತ್ರ, ನಿರಂತರವಾದಂಥ ಪಂಚಾಕ್ಷರಿ ಮಂತ್ರದ ಘೋಷಣೆ ನಡೀತಾ ಇದೆ. ಯಾಕಂದರೆ ಈಶ್ವರನೇ ಇವರ ಆರಾಧ್ಯ ದೈವ. ಸ್ವಾಮೀಜಿಗಳೇನು ಅಂದರೆ ಇಷ್ಟಲಿಂಗ ಪೂಜೆ ಮಾಡೋದನ್ನೇ ಯಾವುದೂ ಕೂಡ ಆಗ್ತಿರಲಿಲ್ಲ ಅನ್ನುವಂಥದ್ದು. ಆ ಸ್ವಾಮೀಜಿಗಳಿಗಿರುವಂಥ ಉತ್ಸಾಹ ನೋಡಿ ನನಗೆ ಭಾಳ ಆಶ್ಚರ್ಯ ಆಗುವಂಥದ್ದು ಅದೇ ಸಂಗತಿ. ಪೂರ್ತಿ ಎಲ್ಲ ಬ್ಯಾಂಡೇಜ್ಗಳನ್ನ ಹಾಕ್ಕೊಂಡಿದ್ದಾರೆ. ಆ ಕೈ ಅನ್ನೋದು ಎಷ್ಟು ತೆಳ್ಳಗಾಗೋಗ್ಬಿಟ್ಟಿದೆ ಅಂದರೆ ಒಂದು ಭಾಗದಲ್ಲಂತೂ, ಆದರೂ ಕೂಡ ಯಾರಾದರೂ ಒಬ್ಬರು ಆ ವಿಭೂತಿಯ ಗಟ್ಟಿ ನಡೆದಂಥ ಸಂದರ್ಭದಲ್ಲಿ ಆ ಸ್ವಾಮೀಜಿಯ ಬೆರಳುಗಳು ತಮಗೆ ಅರಿವಿಲ್ದೇ ಆ 3 ಬೆರಳುಗಳು ಆ ವಿಭೂತಿಯ ಗಟ್ಟಿ ಮೇಲೆ ತಿಕ್ತಾವಲ್ಲ, ಎಲ್ಲಿ ಬರುತ್ತೆ ಆ ಫೋರ್ಸ್? ಅದು ಹೆಂಗೆ ಬರುತ್ತೆ? ಮಹಾತ್ಮರಿಗೆ ಮಾತ್ರ ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ನಾನು ಅದನ್ನೇ ಪದೇ ಪದೇ ಹೇಳುವಂಥದ್ದು. ಇಷ್ಟೊಂದು ಶಕ್ತಿ ಇಲ್ದೇನೆ ಖಂಡಿತವಾಗಲೂ ಇಂಥದ್ದೊಂದು ಒಂದು ಪವಾಡ ಆಗಲಿಕ್ಕೆ ಸಾಧ್ಯನೇ ಅಲ್ಲ ಅನ್ನುವಂಥದ್ದು. ಜೊತೆಗೆ ಏನಂದರೆ ಆ ಸಮಾಜದ ತುಡಿತ, ಶಿಕ್ಷಣಕ್ಕೋಸ್ಕರ ತುಡಿತ, ಜಾತಿ ಮತ ಪಂಥಗಳನ್ನು ಗಾಳಿಗೆ ತೂರದಂಥ ಒಂದು ಮನೋಭಾವನೆ. ಸೊ ಇದಿದೆಯಲ್ಲ, ಈ ಮನೋಭಾವನೆಗಳೇ ಅವರಲ್ಲಿ ಆ ಶಕ್ತಿ, ಆ ಆತ್ಮಸ್ಥೈರ್ಯವನ್ನು ತುಂಬಿಬಿಡ್ತವೆ ಅನ್ನುವಂಥದ್ದು. ಭಗವಂತ ಇನ್ನೆಲ್ಲಿರ್ತಾನೆ ಇಂಥವ್ರನ್ನ ಬಿಟ್ಟು? ಇಂಥವರ ಹೃದಯದಲ್ಲೇ ಭಗವಂತ ನೆಲೆ ನಿಲ್ಲಕ್ಕೆ ಸಾಧ್ಯ. ಹೀಗಾಗಿ ಏನು ಅಂತಂದರೆ ಡಾಕ್ಟ್ರು ಸಂಬಂಧಪಟ್ಟಂಥ ಸ್ವಾಮೀಜಿಗಳು ಪಕ್ಕದಲ್ಲಿ ವಿಭೂತಿ ಕಟ್ಟಿ ಹಿಡಿದ ತಕ್ಷಣವೇ ಆ ಸ್ವಾಮೀಜಿ ಬೆರಳು ತಮಗೆ ಅರಿವಿಲ್ದೇ ಆ ವಿಭೂತಿ ಕಟ್ಟಿಯನ್ನು ತಿಕ್ಕೋದು. ಅದಾದಮೇಲೆ ನೋಡಿ ಸೀದಾ ಯಾರಾದರೂ ಅನ್ಕಾನ್ಷಿಯಸ್ ಅಂತ ಅನ್ಕೋತಾರ? ಯಾರಾದರೂ ಇಷ್ಟೊಂದು ತುಂಬ ಬಳಲು ಹೋಗ್ಬಿಟ್ಟಿಯಾರಪ್ಪ ಸ್ವಾಮೀಜಿ ಅಂತ ಅನ್ನೋಕ್ಕೆ ಸಾಧ್ಯನಾ? ಗೊತ್ತಿಲ್ಲದೇ ಬೆರಳು ಸೀದಾ ನೇರವಾಗಿ ಹಣೆಗೆ ಹೋಗಿ ಒಂದು ಚೂರು ಆ ಕಡೆ ತಪ್ಪಲ್ಲ. ಎಷ್ಟು ವರ್ಷಗಳಿಂದ ಮಾಡ್ಕೊಂಡ್ಬಂದಿರುವಂಥದ್ದು. ನೇರವಾಗಿ ಏನಂದ್ರೆ ಆ ಗೆರೆಗಳನ್ನ ಎಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾರೆ, ವಿಭೂತಿಯನ್ನು ಎಳೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ನೋಡ್ತಾ ಇದ್ದೀವಿ ನಾವು ಸಿದ್ಧಗಂಗಾ ಮಠದಿಂದ ಈಗಾಗಲೇ ಸೋಮಣ್ಣರು ಕೂಡ ಸ್ಥಳಕ್ಕೆ ಧಾವಿಸಿರುವಂಥದ್ದು. ಒಬ್ಬರಾದ್ಮೇಲೆ ಒಬ್ಬ ರಾಜಕಾರಣಿಗಳು ಬರ್ತಾ ಇದ್ದಾರೆ. ಈಗ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಕೂಡ ಇಲ್ಲಿಗೆ ಬಂದಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಇನ್ನು ಸ್ವಲ್ಪ ಹೊತ್ತಿಗೆ ಮಠದ ಆವರಣದ ಒಳಗಡೆಗೆ ಬರ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು. ಯಡಿಯೂರಪ್ಪನವರು ಇಲ್ಲೇ ಇದ್ದಾರೆ, MB ಪಾಟೀಲರು ಕೂಡ ಇಲ್ಲೇ ಇರುವಂಥದ್ದು. ಡಾಕ್ಟರ್ ಜೊತೆ ನಾನು ಮಾತಾಡ್ತಾ ಇದ್ದೆ. ಡಾಕ್ಟ್ರೇ ಮುಂದುವರಿಸಿ ಪ್ಲೀಸ್. ಬನ್ನಿ, ಡಾಕ್ಟರ್ ಶ್ರೀನಿವಾಸ ಮೂರ್ತಿ ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು. ಡಾಕ್ಟರ್ ಶ್ರೀನಿವಾಸ ಮೂರ್ತಿಗಳೇ ಸರ್ ಹೇಳಿ ಸರ್. ಪ್ಲೀಸ್ ಕಂಟಿನ್ಯೂ ಸರ್. ತಾವು ಹೇಳ್ತಾ ಇದ್ರಿ ಈ ಪ್ರೋಟೀನ್ ಬಗ್ಗೆ, ಜೊತೆಗೆ ಏನಾದರೂ ಏಜ್ ಫ್ಯಾಕ್ಟ್ರು ಇದೆಲ್ಲದರ ಜೊತೆಗೆ ಕೊನೆಗೆ ಸ್ಟೆಂಟ್ ಹಾಕಿದ್ದಂಥದ್ದು ಇದೆಯಲ್ಲ, ಈ ಹೈ ರಿಸ್ಕ್ ಅನ್ನುವಂಥ ಮಾತ್ರ ತಾವು ಹೇಳ್ತಾ ಇದ್ರಿ. ಹೇಳಿ ಸರ್. ಕರೆಕ್ಟ್. ಇದು ಯಾಕಂದ್ರೆ ನಮ್ಮ ಲಿಟರೇಚರ್ ಪ್ರಕಾರ 100 ವರ್ಷದ ಮೇಲ್ಪಟ್ಟವರಿಗೆ ಇದು ಇದುವರೆಗೂ ಮಾಡೇ ಇಲ್ಲ ಈ ತರ ಸರ್ಜರಿ, ಸ್ಟೆಂಟ್ ಹಾಕೋದು. ಇವರಿಗೆ 2 ಸಾರಿ ಅದು ಸ್ಟೆಂಟ್ ಹಾಕಿ ಅಲ್ಲಿ ಆ ಬ್ಲಡ್ ಫ್ಲೋ ಮತ್ತೆ ಈ ಬೈಲ್ ಫ್ಲೋನ ಈಸ್ ಔಟ್ ಮಾಡಿದ್ದಾರೆ. ಸೊ ಅದನ್ನ ತಡ್ಕೊಳ್ಳುವಂತ ಶಕ್ತಿ ಇದೆಯಲ್ಲ, ಅನಸ್ತೀಶಿಯಾ ಕೊಟ್ಟು ಮಾಡುವಂತದ್ದು, ಜನರಲ್ ಅನಸ್ತೀಶಿಯಾ ಕೊಟ್ಟು ಮಾಡುವಂತ ಈ ಪ್ರೊಸೀಜರ್ ಇದೆಯಲ್ಲ, ಅದ್ ತಡ್ಕೊಳ್ಳೋದು ಸಾಮಾನ್ಯ ಮನುಷ್ಯರಿಗೆ ಆ ವಯಸ್ಸಲ್ಲಿ ಇಂಪಾಸಿಬಲ್ ಅಂತಾನೆ ಹೇಳ್ಬೋದು. ಅದೆಲ್ಲ ಈ ದೈವಿ ಶಕ್ತಿ ಅಂತ ಏನ್ ಹೇಳ್ತೀವಿ, ದೈವಿ ಮಾನವತ್ವ ಇರೋರಿಗೆ, ಕಾಮನ್ ಮ್ಯಾನ್ಗೆ ಆಗುವಂತ ಪ್ರಕ್ರಿಯೆ ಅಲ್ಲ ನನ್ನ ಪ್ರಕಾರ.
ಅದಾಗಿ ಇವರು ಇಷ್ಟು ತಿಂಗಳುಗಳು ಏನು ಆಗದೇನೆ ಅವರು ದಿನನಿತ್ಯದ ಪ್ರತಿಕ್ರಿಯೆ ಅಲ್ಲೇ ICU ಅಲ್ಲೇ ಅವರು 4 ಗಂಟೆಗೆ ಎದ್ದೇಳುವಂತ ದಿನಚರಿ ಮಾಡಿದ್ರಲ್ಲ, ಅದೆಲ್ಲ ಸಮಥಿಂಗ್ ವಿ ಕಾಂಟ್ ಎಕ್ಸ್ಪ್ಲೇನ್ ಮೆಡಿಕಲಿ. ನಿಜ ನಿಜ ನಿಜ. ಯಾಕಂದ್ರೆ ಸುಮಾರು ಸಾರಿ ಜನ ತಿಳ್ಕೊಳ್ಳೋದು ಡಾಕ್ಟರ್ಗಳನ್ನ ದೇವ್ರು ಅಂತಾರೆ, ಪ್ರಾಣ ಉಳಿಸೋರು ಅಂತಾರೆ, ಅವೆಲ್ಲ ನಮ್ಮ ಕೈಲಿ ಇರಲ್ಲ. ದೇರ್ ಇಸ್ ಅ ಸರ್ಟನ್ ಲಿಮಿಟ್ ನಮಗೆ ಆಸ್ ಎ ಹ್ಯೂಮನ್ ಬೀಯಿಂಗ್. ನಾವು ಅದನ್ನೇ ಡಾಕ್ಟ್ರೆ ಬಹುಶಃ ನೀವು ಎಲ್ಲಿದ್ದೀರೋ ಗೊತ್ತಿಲ್ಲ ನನಗೆ, ಆಸ್ಪತ್ರೆಯಲ್ಲಿ ಅಥವಾ ನೀವೇನು ನೋಡ್ತಾ ಇದ್ದೀರೋ ಗೊತ್ತಿಲ್ಲ. ನಾನು ಆ ವಿಭೂತಿ ಕಟ್ಟಿದ ಕತೆ ಹೇಳ್ತಾ ಇದ್ದೆ ನಾನು. ಅಂದ್ರೆ ವಿಭೂತಿನ ಮುಂದ್ಗಡೆ ಹಿಡಿದ ತಕ್ಷಣನೇ ಅದು ಕೂಡ ಯಾರೋ ವೈದ್ಯರೇ ಪಾಪ ಮುಂದ್ಗಡೆ ಹಿಡಿದ ತಕ್ಷಣ ಅದು ಹೆಂಗೆ ತಮ್ಗೆ ಅರಿವಿಲ್ದನೆ ಕೈಗಳು ಹೋಗಿ ಆ ವಿಭೂತಿ ಕಟ್ಟಿಯನ್ನ ತಿಕ್ಕಿ ಸೀದಾ ನೇರವಾಗಿ ಹಣೆಗೆ ಬಂದು ಆ ಗೆರೆಗಳನ್ನು ಹೊಡೆಯುವಂತ ರೀತಿ ಇದೆಯಲ್ಲ, ಅದು ಒಂದು ಚೂರು ಏರುಪೇರಾಗಲ್ಲ ನೋಡಿ. ಯಾರಾದ್ರೂ ಇಷ್ಟು ವಯಸ್ಸಾಗಿದೆ ಅಂತಾರ, ಯಾರಾದ್ರೂ ಇಷ್ಟೊಂದು ನಿಶ್ಶಕ್ತರಾಗಿರೋರು ಮಾಡಕ್ ಸಾಧ್ಯನಾ? ಈಗಿರೋ ಕಂಡೀಷನ್ ಅಲ್ಲಿ ಅವರು ಅಲ್ಲ, ವಯಸ್ಸು ಒಂದು ಸರ್, ಅದು ಎರಡನೇದು ಅವ್ರು ಈಗಿರೋ ಕಂಡೀಷನ್ ಗೆ ಇವೆಲ್ಲ ಮಾಡ್ತಾರೆ ಅಂದ್ರೆ ಅದು ರಿಫ್ಲೆಕ್ಸ್ ಅವರು ಎಷ್ಟು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇರ್ತದೆ ಅನ್ನೋದ್ರ ಇದು ತೋರಿಸುತ್ತೆ. ಹ್ಯಾಬಿಚುವಲ್ ಫಾರ್ಮಿಂಗ್ ಇದೆಯಲ್ಲ, ಈವನ್ ಅವ್ರದ್ದು ನಮಗೆಲ್ಲ ಆಶ್ಚರ್ಯ ಆಗೋದು, ಅವರು ಈ ಡಿಮೆನ್ಷಿಯಾ ಅಂತ ಹೇಳ್ತೇವೆ, ವಯಸ್ಸಾಗ್ತಾ 60ಕ್ಕೆ ಅರಳು ಮರಳು ಅಂತ ಬಂದ್ಬಿಡುತ್ತೆ. 60ಕ್ಕೆ ಇವರು ಅದ್ರ ಡಬಲ್ ಇರೋ ವಯಸ್ಸಲ್ಲಿ ಅವ್ರು ಅಷ್ಟು ಸ್ಪಷ್ಟವಾಗಿ ಮಾತುಕತೆ ಇದೆಯಲ್ಲ, ರೆಸ್ಪಾನ್ಸ್ ಕೊಡೋದೆಲ್ಲ ಇಟ್ ಇಸ್ ಅಮೇಜಿಂಗ್. ಇದೆಲ್ಲ ನಾರ್ಮಲ್ ಮನುಷ್ಯರಿಗೆ ಖಂಡಿತ ಸಾಧ್ಯ ಆಗಲ್ಲ. ನಿಜ 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 ನಿಜ, ಖಂಡಿತ ಸಾಧ್ಯ ಆಗಲ್ಲ. ಡಾಕ್ಟ್ರೆ ಇಂಥ ಸಂದರ್ಭದಲ್ಲಿ ಅಂದ್ರೆ ಕ್ರಿಟಿಕಲ್ ಆಗಿರುವಂತ ಸಂದರ್ಭದಲ್ಲಿ ಈ BP ಜಾಸ್ತಿ ಮಾಡಕ್ಕಾಗಿರ್ಬೋದು, ಈ ಪ್ರೋಟೀನ್ ಜಾಸ್ತಿ ಮಾಡಕ್ಕಾಗಿರ್ಬೋದು, ಏನೇನು ಮಾಡಬಹುದು? ಯಾಕಂದ್ರೆ ಏಜ್ ಅನ್ನು ಕೂಡ ದೃಷ್ಟಿಯಲ್ಲಿ ಇಟ್ಕೊಂಡು. ಕರೆಕ್ಟ್, ಏಜ್ ಇಸ್ ಅ ಮೇಜರ್ ಪ್ರಾಬ್ಲಮ್. ಬಟ್ BP ಹೆಚ್ಚು ಮಾಡ್ಲಿಕ್ಕೆಲ್ಲ ಡೋಪಮಿನ್ ಅಂತೆಲ್ಲ ಡ್ರಿಪ್ಸ್ ಇರ್ತವೆ, ಔಷಧಿಗಳಿದಾವೆ ಖಂಡಿತವಾಗ್ಲು. ಬಟ್ ಇಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ನಾನು ಆಗ್ಲೇ ಹೇಳಿದಾಗೆ ಮೂಲ ಕಾರಣ, ರೂಟ್ ಕಾಸ್ ಏನಿರ್ತದೆ ಇಲ್ಲಿ, ಲಿವರ್ ಸೆಲ್ ಫೇಲ್ಯೂರ್ ಅಂತ ಏನು ಆಗಿರ್ತದೆ, ಅದನ್ನ ನಾವು ರಿಪೇರಿ ಮಾಡಕ್ ಆಗ್ದೇನೆ ಇವೆಲ್ಲ ಏನಾಗುತ್ತೆ, ಸಪೋರ್ಟಿವ್ ಕೇರ್ ಆಗ್ತದೆ. ಈ ಸಪೋರ್ಟಿವ್ ಕೇರ್ ನಮ್ಮ ದೇಹ ಇಟ್ ಇಸ್ ಇಂಡಿವಿಜುವಲ್, ಎಷ್ಟು ದಿವಸ ತಡೆಯುತ್ತೆ, ಎಷ್ಟು ಹೊತ್ತು ಅದನ್ನ ಪ್ರೊಲಾಂಗ್ ಮಾಡಬಹುದು ಅನ್ನೋದ್ರ ಮೇಲೆ ಅದಿರ್ತದೆ. ಈಗ ವೆಂಟಿಲೇಟರ್ ಅಷ್ಟೇ, ಆ ಲಂಗ್ಸ್ ಸುತ್ತ ನೀರ್ ತುಂಬಿಕೊಂಡು ಆ ಲಂಗ್ಸ್ ಅನ್ನ ಒತ್ತಡ ಮಾಡಿ ಅದನ್ನ ಸಣ್ಣದ್ ಮಾಡುವಾಗ ನಾವು ಈ ಕಡೆಯಿಂದ ಪ್ರೆಷರ್, ವೆಂಟಿಲೇಟರ್ ಇಂದ ಒಳಗಡೆಯಿಂದ ಪ್ರೆಷರ್ ಬಿಲ್ಡ್ ಮಾಡಿ ಲಂಗ್ಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೇವೆ, ವೆಂಟಿಲೇಟರ್ ಸಪೋರ್ಟ್ ಅಂತ ಕೊಟ್ಟಿದ್ದೇವೆ. ಅದರಿಂದ ಸೊ ಹಂಗಾಗಿ ಇದು ಎಷ್ಟು ದಿವಸ ನಡೆಯುತ್ತೆ, ಎಷ್ಟೊತ್ತಾಗುತ್ತೆ, ಅದು ಫೈಟಿಂಗ್ ಪವರ್ ಬಾಡಿಯಲ್ಲಿ ಎಷ್ಟಿರ್ತದೆ ಅದ್ರ ಮೇಲೆ ಅವಲಂಬಿಸಿರ್ತದೆ. ಸೊ ಇಟ್ ಇಸ್ ಆಲ್ ಇಂಡಿವಿಜುವಲ್, ಯಾರು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಬರೋಲ್ಲ. ಈ ವಯಸ್ಸಲ್ಲಿ ಏನಂದ್ರೆ ಒಂದು ಹೈ ರಿಸ್ಕ್ ಅಂತ ಹೇಳಿದ ಕೂಡಲೇ ಆ ರಿಸ್ಕ್ ಎಲ್ಲ ಇಟ್ ನೆಗೆಟ್. ಬೇರೆಯವರಿಗೆ ಒಬ್ಬ 40 ವರ್ಷದ ಮನುಷ್ಯನಿಗೆ ಮಾಡುವಂತದ್ದೆಲ್ಲ ಈಗ ನಾವು 111, 112 ವರ್ಷದಲ್ಲಿ ಮಾಡುವಾಗ ಡೆಫಿನೆಟ್ಲಿ ನಾವು ಸಕ್ಸಸ್ ರೇಟ್ ಅನ್ನ 100% ಕಾನ್ಫಿಡೆಂಟ್ ಆಗಿ ಹೇಳಕ್ ಬರಲ್ಲ. ನಿಜ ಡಾಕ್ಟರ್, ನೀವು ಒಂದು ಮಾತನ್ನ ಹೇಳ್ಬಿಟ್ರಿ, ಅದೊಂದು ದೊಡ್ಡ ಸಂದೇಶ ಅಂತ ಅಂದ್ಕೋತೀನಿ ನಾನು. ಏನಂದ್ರೆ ಇಂಥ ವಯಸ್ಸಲ್ಲಿ ಇಷ್ಟು ಗಟ್ಟಿ ಇರೋದು, ಇಂಥ ವಯಸ್ಸಲ್ಲಿ ಆ ಮನಸ್ಥಿತಿ ಜಾಗೃತವಾಗಿರುವಂಥದ್ದು, ಇಂಥ ಸಂದರ್ಭದಲ್ಲಿ ವಿಭೂತಿಯನ್ನ ಕೈ ಚಾಚಿದಂಥ ಸಂದರ್ಭದಲ್ಲಿ ಸರಿಯಾಗಿ ತಿಕ್ಕಿ ಅವ್ರ ಕೈಗೆ ಹಚ್ಕೊಳ್ಳುವಂಥದ್ದು, ಹಣೆಗೆ ಹಚ್ಕೊಳ್ಳುವಂಥದ್ದು, ಇದೆಲ್ಲ ನಾವು ಮೆಡಿಕಲಿ ಎಕ್ಸ್ಪ್ಲೇನ್ ಮಾಡಕ್ ಸಾಧ್ಯವೇ ಇಲ್ಲ ಅನ್ನುವಂಥದ್ದು. ಅಂದ್ರೆ ಯಾವುದೋ ಒಂದು ಎಟರ್ನಲ್ ಪವರ್ ಅನ್ನೋದನ್ನ ನಾವು ಮಾತಾಡ್ತೀವಲ್ಲ ನಾವು, ಅದನ್ನ ಕೆಲವರು ದೇವರು ಅನ್ಬೋದು, ಕೆಲವರು ಬೇರೆ ಬೇರೆ ಶಕ್ತಿ ಅನ್ಬೋದು, ಪ್ರಶ್ನೆ ಬೇರೆ. ಆ ಶಕ್ತಿ ಇದೆಯಲ್ಲ, ಅದು ಅವರ ಮನಸ್ಸಲ್ಲಿದೆ, ಅವರ ಹೃದಯದಲ್ಲಿದೆ, ಹಾಗಾಗಿ ಇದು ನಡೀತಾ ಇದೆ ಅನ್ನುವಂಥದ್ದು. ಎಸ್ ಡಾಕ್ಟ್ರೆ, ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್, ಇಲ್ಲಿ ತನಕ ಮಾತಾಡೋದಕ್ಕೆ. ಇದು ನಿಜವಾದಂಥ ಮಾತು. ಅಂದರೆ ನೋಡಿ, ಎಲ್ಲಾದರೂ ಉಂಟಾ ಇಂಥ ವಯಸ್ಸಲ್ಲಿ 111 ವರ್ಷ ಆದಮೇಲೂ ಕೂಡ ಒಬ್ಬ ಸ್ವಾಮೀಜಿ ಇಷ್ಟೊಂದು ಜಾಗೃತವಾಗಿರ್ತಾರೆ ಅಂದರೆ, ಮನಸ್ಥಿತಿ ಇಷ್ಟೊಂದು ಜಾಗೃತವಾಗಿರುತ್ತೆ ಅಂತಂದರೆ, ಆ ಶಿವನಿಗೋಸ್ಕರ ಆ ತುಡಿತ ಮಿಡಿತಗಳು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯನಾ ನಾವು? ಜೊತೆಗೇನು ಅಂತಂದರೆ ಆ ಮನಸ್ಸಲ್ಲಿ ಪೂರ್ತಿ ಶಿವನೇ ತುಂಬ್ಕೊಂಡ್ಬಿಟ್ಟಿದ್ದಾನೆ. ಅವ್ರು ಯಾವ ದೇವಾಲಯಕ್ಕೆ, ಯಾವ ಆಲಯಕ್ಕೆ ಹೋಗುವಂಥ ಇದೇ ಬೇಡ, ಅವರ ಹೃದಯದಲ್ಲೇ ಶಿವ ಇದ್ದಾನೆ. ಹೀಗಾಗಿ ಏನು ಅಂತಂದರೆ ಅವನನ್ನು ಕೈಯಲ್ಲಿ ಹಿಡಿದ ತಕ್ಷಣ ಆ ಹೃದಯಕ್ಕೂ ಆ ಕೈಗೂ ಕನೆಕ್ಟ್ ಆಗಿಬಿಡ್ತಾ ಇತ್ತು. ಹೀಗಾಗಿ ಏನಂದರೆ ಯಾರಾದರೂ ವಿಭೂತಿ ಕಟ್ಟಿ ಹಿಡಿದ ತಕ್ಷಣವೇ ಸ್ವಾಮೀಜಿಗಳು ತಮಗೆ ಗೊತ್ತಿಲ್ಲದೇನೆ ಆಸ್ಪತ್ರೆಯಲ್ಲೂ ಕೂಡ ವಿಭೂತಿಯನ್ನು ಹಚ್ಚುವಂಥ ಪ್ರಯತ್ನ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಹರಿದಾಡ್ತಾ ಇದೆ ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಅಂತಂದರೆ, ಇದು ನಿಜವಾದಂಥ ಚೈತನ್ಯ ಅಂತ. ಇದು ನಿಜವಾದಂಥ ಚೈತನ್ಯ ನಾವು ನೋಡ್ತಾ ಇದ್ದೀವಿ. ಸ್ವಾಮೀಜಿಗಳಿಂದ ಮಂತ್ರಘೋಷ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಸಿದ್ಧಗಂಗಾ ಮಠದ ಹೊರಭಾಗದಿಂದ ದೃಶ್ಯಾವಳಿಗಳು. ಈಗಾಗಲೇ ಯಡಿಯೂರಪ್ಪ ಕೂಡ ಬಂದಿದ್ದಾರೆ. ಯಡಿಯೂರಪ್ಪ ಕೂಡ ಹಳೆಯ ಮಠದ ಒಳಗಡೆಗೆ ಹೋಗ್ತಾ ಇದ್ದಾರೆ. ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. MB ಪಾಟೀಲ್ ಕೂಡ ಮಠದಲ್ಲಿರುವಂಥದ್ದು. ಇನ್ನು ಸ್ವಲ್ಪ ಹೊತ್ತಿಗೆ ಮುಖ್ಯಮಂತ್ರಿಗಳು ಕೂಡ ಮಠಕ್ಕೆ ಬರ್ತಾರೆ. ಅದಾದಮೇಲೆ ಒಂದು ವಿಸ್ತೃತವಾದಂಥ ಒಂದು ಚರ್ಚೆ ನಡೆಯುತ್ತೆ, ಒಂದು ಮೀಟಿಂಗ್ ನಡೆಯುತ್ತೆ. ಮೀಟಿಂಗ್ ಆದ ನಂತರ ಮುಂದಿನ ಕ್ರಮಗಳೇನು ಅನ್ನೋದ್ರ ಬಗ್ಗೆ ಘೋಷಣೆ ಮಾಡುವಂಥ ಸಾಧ್ಯತೆಗಳು ಇದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಈಗಾಗಲೇ ತುಮಕೂರಿನ ಕಡೆಗೆ ಧಾವಿಸ್ತಾ ಇದ್ದಾರೆ ಅನ್ನುವಂಥದ್ದು. ಯಾವಾಗ ಶ್ರೀಗಳ ಆರೋಗ್ಯ ಸ್ಥಿತಿ ಗಂಭೀರವಾಯಿತು ಅನ್ನುವಂಥ ಮಾತುಗಳನ್ನು ಕೇಳಿದ್ರು ಸಿದ್ದರಾಮಯ್ಯನವರು ಕೂಡ ಈಗಾಗಲೇ ಮಠದ ಕಡೆಗೆ ಹೋಗ್ತಾ ಇದ್ದಾರೆ. ಈಗಲ್ಟನ್ ರೆಸಾರ್ಟ್ನಿಂದ ತುಮಕೂರಿನ ಕಡೆಗೆ ಸಿದ್ದರಾಮಯ್ಯ
ಪ್ರಯಾಣ ಬೆಳೆಸಿದ್ದಾರೆ ಅನ್ನುವಂಥ ಮಾಹಿತಿ ಇದೀಗ ಬಂದಿದೆ. ಹೆಲಿಕಾಪ್ಟರ್ನಲ್ಲಿ ಮಾಜಿ ಸಿ ಎಂ ಸಿದ್ದರಾಮಯ್ಯ ಬರ್ತಾ ಇದ್ದಾರೆ. ಒಂದು ಕಡೆಗೆ ಮಾಜಿ ಸಿ ಎಂ ಸಿದ್ದರಾಮಯ್ಯ ಹೆಲಿಕಾಪ್ಟರ್ ಮುಖಾಂತರ ಬರ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಮೈಸೂರಿನಿಂದ ಹೆಲಿಕಾಪ್ಟರ್ ಮುಖಾಂತರ ಹಾಲಿ ಸಿ ಎಂ ಕುಮಾರಸ್ವಾಮಿ ಕೂಡ ಬರ್ತಿರುವಂಥದ್ದು. ಜೊತೆಗೇನು ಅಂದರೆ ಶಾಸಕರುಗಳಿಗೂ ಕೂಡ ರೆಸಾರ್ಟ್ನಲ್ಲಿದ್ದಂಥ ಎಲ್ಲ ಶಾಸಕರು ಕೂಡ ಈಗಾಗಲೇ ತುಮಕೂರಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿದೆ. ತಮ್ಮ ತಮ್ಮ ಕಾರುಗಳಲ್ಲಿ ಎಲ್ಲ ಕಾಂಗ್ರೆಸ್ ಶಾಸಕರು ಕೂಡ ಈಗಾಗಲೇ ಹೊರಟಿದ್ದಾರೆ. ಬಹಳ ಈ ಶ್ರೀಗಳಿಗೆ ಸಂಬಂಧಪಟ್ಟಂಥ ಕಥೆಗಳಿದಾವಲ್ಲ, ಅದು ಒಂದೊಂದೆರಡೆರಡಲ್ಲ. ಅಪ್ಪ ಅಮ್ಮನಿಗೆ ವಿಷಯನೇ ತಿಳಿಸ್ದೇ ಇವರು ಆಗಿದ್ದಂಥದ್ದು. ಅದಾದ ನಂತರ ಇವ್ರನ್ನ ಹುಡ್ಕೊಂಡು ಅವ್ರ ಅಪ್ಪ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ್ರಂತೆ, ಅಪ್ಪ ದಯಮಾಡಿ ಸ್ವಾಮೀಜಿ ಆಗಬೇಡ, ನೀನು ನಮ್ಮ ಮನೇನ ಬೆಳಗಬೇಕಾಗಿರುವಂಥವನು, ಬಂದುಬಿಡಪ್ಪ ನೀನು ಅಂತೇಳಿ ಅಂತ. ಆವಾಗ ಪಾಪ ಆ ತಂದೆಗೆ ಗೊತ್ತಿರುವಂಥದ್ದು ಪ್ರೀತಿ ಮಾತ್ರ, ಮುಗ್ಧತೆ ಮಾತ್ರ. ಆದರೆ ತಾನು ಹೆತ್ತಿರುವಂಥ ಮಗ ಬರೀ ಏನೋ ಅಂದರೆ ಮನೆ ಬೆಳಗಕ್ಕಲ್ಲ, ಇಡೀ ಸಮಾಜವನ್ನು ಬೆಳಗಲಿಕ್ಕೋಸ್ಕರ ಜನ್ಮ ತಾಳಿರುವಂಥ ಅದ್ಭುತವಾದಂಥ ವ್ಯಕ್ತಿ, ಒಂದು ಚೈತನ್ಯ ಅನ್ನುವಂಥದ್ದು ಪಾಪ ತಂದೆಗೂ ಕೂಡ ಗೊತ್ತಿರಲಿಲ್ಲ. ನಾವು ನೋಡ್ತಾ ಇದ್ದೀವಿ ಈಗ ಮಾಜಿ ಸಿ ಎಂ ಸಿದ್ದರಾಮಯ್ಯ ಈಗಾಗಲೇ ಮಠದ ಕಡೆಗೆ ಧಾವಿಸ್ತಾ ಇದ್ದಾರೆ. ಸ್ವಾಮೀಜಿಗಳಿಂದ ಮಂತ್ರಘೋಷ ನಡೀತಾ ಇದೆ. ಮುಖ್ಯಮಂತ್ರಿಗಳು ಕೂಡ ಇನ್ನೂ ಸ್ವಲ್ಪ ಹೊತ್ತಿಗೆ ಮಠವನ್ನು ತಲುಪ್ತಾರೆ. ಬನ್ನಿ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡೆಯಲಿಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ ಗಾಂವ್ಕರ್, ನಾವು ನೋಡ್ತಾ ಇದ್ದೀವಿ ಈಗ ಮಾಜಿ ಮುಖ್ಯಮಂತ್ರಿ ಈಗಾಗಲೇ ಹೊರಟಿದ್ದಾರೆ ಅನ್ನುವಂಥದ್ದು. ಜೊತೆಗೇನು ಅಂದರೆ ಯಾರ್ಯಾರು ಈಗಲ್ಟನ್ ರೆಸಾರ್ಟಲ್ಲಿದ್ದರು ಅವರೆಲ್ಲರೂ ಕೂಡ ಶಾಸಕರು ತಮ್ಮ ತಮ್ಮ ಕಾರುಗಳಲ್ಲಿ ಈಗಾಗಲೇ ತುಮಕೂರು ಕಡೆ ಹೊರಟಿದ್ದಾರೆ ಅನ್ನುವಂಥದ್ದು. ಹೆಚ್ಚಿನ ಮಾಹಿತಿ ಏನಿದೆ ಇದರ ಬಗ್ಗೆ? ರಂಗನಾಥ್, ಇವತ್ತು ಈಗಲ್ಟನ್ ರೆಸಾರ್ಟ್ ನಲ್ಲಿ ಶಾಸಕಾಂಗ ಸಭೆಯನ್ನ ಕರೆದಿದ್ದಂತ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕಾವೇರಿ ನಿವಾಸದಿಂದ ಈಗಲ್ಟನ್ ರೆಸಾರ್ಟ್ ಗೆ ತೆರಳಿದ್ರು. ಆದ್ರೆ ಅಲ್ಲಿ ಸಿದ್ಧಗಂಗಾ ಶ್ರೀಗಳ ಒಂದು ಆರೋಗ್ಯ ಚಿಂತಾಜನಕ ಸ್ಥಿತಿಯಾಗಿದೆ ಮತ್ತು ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿದೆ ಅನ್ನುವಂತಹ ಮಾಹಿತಿ ಲಭ್ಯವಾದಂತಹ ಹಿನ್ನೆಲೆಯಲ್ಲಿ ಈಗಲ್ಟನ್ ರೆಸಾರ್ಟ್ ನಿಂದಲೇ ನೇರವಾಗಿ ಇದೀಗ ತುಮಕೂರಿನತ್ತ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಪ್ರಯಾಣವನ್ನ ಬೆಳೆಸಿದ್ದಾರೆ. ಈಗಲ್ಟನ್ ರೆಸಾರ್ಟ್ ನಲ್ಲಿಯೇ ಹೆಲಿಕಾಪ್ಟರ್ ನ ಕರೆಸಿಕೊಂಡಂತಹ ಸಿದ್ದರಾಮಯ್ಯನವರು ಅಲ್ಲಿ ತಮ್ಮ ಆಪ್ತರ ಜೊತೆಗೆ ನೇರವಾಗಿ ಪ್ರಸನ್ನ ಒಂದು ನಿಮಿಷ ನೀವು ಹಾಗೆ ಇರಿ. ನಾವು ಸಿದ್ದರಾಮಯ್ಯನವರು ಈಗ ಹೆಲಿಕಾಪ್ಟರ್ ಮುಖಾಂತರ ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ತುಮಕೂರಿನ ಕಡೆಗೆ ಸಿದ್ದರಾಮಯ್ಯ ಪ್ರಯಾಣ ಬೆಳೆಸಿದ್ದಾರೆ. ಹೀಗಾಗಿ ಏನು ಅಂತಂದರೆ ಈ 7 ಹೆಲಿಪ್ಯಾಡನ್ನು 14-16ಕ್ಕೆ ಹೆಚ್ಚಿದ್ದು ಯಾಕಪ್ಪ ಅಂತಂದರೆ ಇದೇ ರೀಸನ್ಗೋಸ್ಕರ. ಸೊ ಯಾವ್ಯಾವಾಗ ಗಣ್ಯರು ಯಾವ್ಯಾವ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಮುಖಾಂತರ ಬರ್ತಾರೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಬಹುಶಃ ಅಷ್ಟೊಂದು ಸೀರಿಯಸ್ ಇಲ್ಲ ಅಂದಿದ್ದಿದ್ರೆ ಇಷ್ಟೊಂದು ತರಾತುರಿನಲ್ಲಿ ಹೊರಡುವಂಥ ಸಾಧ್ಯತೆಗಳಿರಲಿಲ್ಲ. ಸಿದ್ದರಾಮಯ್ಯನವರು ಈಗ ಹೊರಟಿರುವಂಥದ್ದು ನಾವು ನೋಡ್ತಾ ಇದ್ವಿ. ಆ ಹೆಲಿಕಾಪ್ಟರ್ ಸಮೇತ ಆ ದೃಶ್ಯಾವಳಿಗಳನ್ನು ನಿಮ್ಮ ಮುಂದಿಟ್ವಿ. ಪ್ರಸನ್ನ, ಮುಂದುವರಿಸಿ. ಸೊ ಹೀಗಾಗಿ ರಂಗನಾಥ್, ಈಗಲ್ಟನ್ ರೆಸಾರ್ಟ್ಗೆ ಹೆಲಿಕಾಪ್ಟರ್ ನ ಕರೆಸಿಕೊಂಡಂತಹ ಮಾಜಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಆಪ್ತರ ಜೊತೆ ಇದೀಗ ಅಲ್ಲಿಂದಲೇ ರೆಸಾರ್ಟ್ ನಿಂದಲೇ ತುಮಕೂರಿನತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಜೊತೆಗೆ ಕಳೆದ 3 ದಿನಗಳಿಂದಲೂ ಕೂಡ ರೆಸಾರ್ಟ್ ನಲ್ಲಿ ವಾಸ್ತವ್ಯ ಹೂಡಿದ್ದಂತಹ ಶಾಸಕರಿಗೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ಸ್ಥಿತಿ ಚಿಂತಾಜನಕ ಆಗಿರೋದ್ರಿಂದಾಗಿ ಅವರ ಭೇಟಿಗಾಗಿ ತೆರಳಬೇಕು ಅನ್ನುವಂತ ಸೂಚನೆಯನ್ನು ಕೂಡ ನೀಡಲಾಗಿದೆ. ಹೀಗಾಗಿ ಈಗಾಗಲೇ ತಮ್ಮ ಎಲ್ಲಾ ಸಾಮಾನು ಸರಂಜಾಮುಗಳನ್ನ ಬಟ್ಟೆ ಬರೆಗಳನ್ನ ಪ್ಯಾಕ್ ಮಾಡ್ಕೊಂಡಿರುವಂತಹ ಶಾಸಕರು ಕೂಡ ತಮ್ಮ ತಮ್ಮ ವಾಹನಗಳಲ್ಲಿ ಈಗಲ್ಟನ್ ರೆಸಾರ್ಟ್ ನಿಂದ ತುಮಕೂರಿನತ್ತ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಸಿದ್ದರಾಮಯ್ಯನವರು ಈಗಾಗಲೇ ತೆರಳಿರುವಂತದ್ದು. ಉಳಿದ ಶಾಸಕರು ಕೂಡ ತಮ್ಮ ತಮ್ಮ ವಾಹನಗಳನ್ನ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಮತ್ತು ನೇರವಾಗಿ ತುಮಕೂರಿಗೆ ಪ್ರಯಾಣವನ್ನ ಬೆಳೆಸಲಿಕ್ಕಿದ್ದಾರೆ. ಸೊ ಅಲ್ಲಿಯೂ ಕೂಡ ಸಾಕಷ್ಟು ವ್ಯವಸ್ಥೆಗಳನ್ನ ಕಲ್ಪಿಸಲಾಗಿದೆ ಮತ್ತು ಅವರ ಆರೋಗ್ಯದ ಚೇತರಿಕೆಗಾಗಿಯೂ ಕೂಡ ಶಾಸಕರು ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಮತ್ತು ಆ ಮೂಲಕ ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ಆದಷ್ಟು ಶೀಘ್ರ ಗುಣಮುಖವಾಗಿ ಅನ್ನುವಂತಹ ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋದಕ್ಕೂ ಕೂಡ ಎಲ್ಲರೂ ನಿರ್ಧಾರವನ್ನ ಮಾಡಿ ಸಿದ್ದರಾಮಯ್ಯನವರು ಪ್ರಯಾಣ ಬೆಳೆಸಿದ ನಂತರ ಇದೀಗ ಈಗಲ್ಟನ್ ರೆಸಾರ್ಟ್ ನಿಂದ ಉಳಿದ ಶಾಸಕರು ಕೂಡ ತುಮಕೂರಿನತ್ತ ಪ್ರಯಾಣವನ್ನ ಬೆಳೆಸಲಿಕ್ಕಿದ್ದಾರೆ. ಬಹುತೇಕ ಇವತ್ತು ಸಿದ್ಧಗಂಗಾ ಶ್ರೀಗಳ ಭೇಟಿಗಾಗಿಯೇ ಈಗಲ್ಟನ್ ರೆಸಾರ್ಟ್ ನಲ್ಲಿ ವಾಸ್ತವ್ಯ ಹೂಡಿದಂತ ಎಲ್ಲ ಶಾಸಕರು ಕೂಡ ಬಹುತೇಕ ಚೆಕ್ಔಟ್ ಮಾಡುವಂತಹ ಸಾಧ್ಯತೆ ಇದೆ. ರಂಗನಾಥ್, ಓಕೆ ಪ್ರಸನ್ನ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಅಷ್ಟು ಸುಲಭವಾಗಿ ಶಾಸಕರುಗಳು ಅಲ್ಲಿಂದ ಜಾಗ ಖಾಲಿ ಮಾಡುವಂಥ ಸ್ಥಿತಿ ಖಂಡಿತವಾಗ್ಲೂ ಇರಲಿಲ್ಲ. ನೋಡಿ, ಯಾವಾಗ ಶ್ರೀಗಳು ತುಂಬ ಸೀರಿಯಸ್ ಅಂತ ಗೊತ್ತಾಯಿತು, ಅಲ್ಲಿಂದ ಒಬ್ಬರಾದ ಮೇಲೆ ಒಬ್ಬರು ತಮ್ಮ ವಾಹನಗಳಲ್ಲಿ ಈಗಾಗಲೇ ತುಮಕೂರಿನ ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಅದಕ್ಕಿಂತ ಮೊದಲು ಅವರ ನಾಯಕರಾಗಿರುವಂಥ ಸಿದ್ದರಾಮಯ್ಯನವರು ಅಲ್ಲಿಂದ ಹೊರಟಿದ್ದಾರೆ. ಈಗಲ್ಟನ್ ರೆಸಾರ್ಟ್ನಿಂದ ಎಮ್ ಎಲ್ ಎಗಳು ಹೊರಗಡೆ ಬರ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ನಾನು ಹೇಳ್ತಾ ಇದ್ದೆ ಏನು ಅಂತಂದರೆ, ಈ ರೀತಿಯ ಒಂದು ಸುದ್ದಿ ಬರಲಿಲ್ಲ ಅಂದಿದ್ದಿದ್ರೆ ಎಮ್ ಎಲ್ ಎಗಳು ಖಂಡಿತವಾಗಲೂ ಬರ್ತಿರಲ್ಲ ಹೊರಗಡೆಗೆ. ಯಾಕಂದರೆ ಇವತ್ತಿನ ರಾಜಕೀಯ ಸ್ಥಿತಿಗತಿಗಳನ್ನು ಗಮನಿಸ್ತಾ ಇದ್ದೀವಿ ನಾವು. ಆದರೆ ಈಗ ನಾಯಕರೇ ಹೊರಟರು ಮೊದಲು ಹೆಲಿಕಾಪ್ಟರ್ ಮುಖಾಂತರ. ಈಗ ಒಬ್ಬರಾದ ಮೇಲೆ ಒಬ್ಬ ಶಾಸಕರು ಕೂಡ ಈಗಾಗಲೇ ಹೊರಟಿದ್ದಾರೆ.
ನೋಡ್ತಾ ಇದ್ದೀವಿ ನಾವು ಒಬ್ಬರಾದ್ಮೇಲೆ ಒಬ್ಬ ನಾಯಕರುಗಳು ಕೂಡ ಬರ್ತಿರುವಂಥದ್ದು. ಕಪ್ ಕಾರ್ನಲ್ಲಿ ಮತ್ತೊಬ್ಬರು ಬರ್ತಾ ಇದ್ದಾರೆ, ಯಾರು ಅಂತ ಗೊತ್ತಾಗ್ತಿಲ್ಲ. ಅದರ ವಿವರಗಳನ್ನು ನಂತರ ನಿಮಗೆ ಕೊಡ್ತೀವಿ. ಬಹುಶಃ ಏನಂದರೆ ಬೇರೆ ಬೇರೆ ಭಾಗದಿಂದಲೂ ಕೂಡ ಗಣ್ಯರು ಬರ್ತಿರೋದು ನೋಡ್ತಾ ಇದ್ದೀವಿ ನಾವು. ಬಹುಶಃ ನನಗೆ ಅನ್ನಿಸ್ತಾ ಇದೆ ಪೊಲೀಸ್ ವರಿಷ್ಠಾಧಿಕಾರಿ ಆಗಿದ್ದಂಥ ರೇವಣಸಿದ್ದನವರು ಅಂತ ಅನ್ನಿಸ್ತಾ ಇದೆ ನಾನು ಹಿಂಭಾಗದಿಂದ ನೋಡಿದಂಥ ಸಂದರ್ಭದಲ್ಲಿ. ಬೇರೆ ಬೇರೆ ಭಾಗದಲ್ಲೂ ಕೂಡ ನಾಯಕರುಗಳು ಬರ್ತಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಸೊ ಇನ್ನು ಸ್ವಲ್ಪ ಹೊತ್ತಿಗೆ ಮುಖ್ಯಮಂತ್ರಿಗಳು ಕೂಡ ಬರ್ತಾರೆ. ಮುಖ್ಯಮಂತ್ರಿಗಳು ಒಂದು ಉನ್ನತ ಮೀಟಿಂಗನ್ನು ನಡೆಸ್ತಾರೆ, ಉನ್ನತ ಸಭೆಯನ್ನು ನಡೆಸ್ತಾರೆ. ಅದಾದ ಮೇಲೆ ಬಹುಶಃ ಮುಂದಿನ ಕ್ರಮಗಳು ಏನು, ಮುಂದಿನ ಹೆಜ್ಜೆ ಏನು ಅದನ್ನು ಘೋಷಣೆ ಮಾಡುವಂಥ ಸಾಧ್ಯತೆಗಳಿದೆ. ನಾನು ಹೇಳ್ತಾ ಇದ್ದೆ, ನಾವು ಭಾರತ ರತ್ನದ ಬಗ್ಗೆ ಬಹಳಷ್ಟು ಮಾತಾಡ್ತೀವಿ. ಆದರೆ ನಾನು ಹೇಳ್ತಾ ಇದ್ದೆ, ಯಾರು ತಮ್ಮ ಜೀವಮಾನವನ್ನು ಶಿಕ್ಷಣಕ್ಕೆ ಸೀಮಿತ ಮಾಡ್ಕೊಂಡಿರ್ತಾರೆ, ಶಿಕ್ಷಣಕ್ಕೆ ಮುಡುಪಾಗಿಟ್ಕೊಂಡಿರ್ತಾರೆ, ಅವರೇ ನಿಜವಾದ ಭಾರತ ರತ್ನರು. ಯಾರು ಜಾತಿ ಮತ ಪಂಥಗಳ ಈ ಹೊಟ್ಟೆಗಳನ್ನು ತೂರಿರ್ತಾರಲ್ಲ ಗಾಳಿಗೆ, ಅವರೇ ನಿಜವಾದಂಥ ಭಾರತ ರತ್ನರು. ಯಾರು ವಿದ್ಯೆಯನ್ನು ದಾನ ಮಾಡ್ತಾರಲ್ಲ, ನಮ್ಮಲ್ಲಿ ಆ ಕಾನ್ಸೆಪ್ಟ್ ಮೊದಲಿಂದನೂ ಇತ್ತು, ವಿದ್ಯಾದಾನ ಮತ್ತು ಅನ್ನದಾನ. ಆದರೆ ಎಲ್ಲ ಒಂದು ಕಡೆಗೆ ಅದು ಮಸ್ಕಾಗಿಬಿಟ್ಟಿತ್ತು ಅದೊಂದು ಲೆಕ್ಕದಲ್ಲಿ ಈ ಬದಲಾದಂಥ ಸನ್ನಿವೇಶದಲ್ಲಿ. ಆದರೆ ಅದಕ್ಕೆ ಮತ್ತೆ ಒಂದಷ್ಟು ಜೀವವನ್ನು ಕೊಟ್ಟು ನೀವು ಇಲ್ಲಿ ಮತ ಇಲ್ಲ, ಇಲ್ಲಿ ಜಾತಿ ಇಲ್ಲ, ಇಲ್ಲಿ ಪಂಥ ಇಲ್ಲ, ಬನ್ನಿ ನೀವು ಇಲ್ಲಿ ಓದಿ ಅಂಥೇಳಿ ಎಲ್ಲ ಭಾಗದಿಂದ ಆಶ್ಚರ್ಯ ಆಗ್ಬೋದು ನಿಮಗೆ. ಬರೀ ಏನು ಅಂತಂದರೆ ಬೇರೆ ಬೇರೆ ಜಾತಿಯವರೆಲ್ಲ, ಬೇರೆ ಬೇರೆ ಧರ್ಮದ ಮಕ್ಕಳುಗಳೂ ಕೂಡ ಈ ಮಠದಲ್ಲಿ ಓದಿರುವಂಥವರು ಇಲ್ಲಿಂದ ಬೇರೆ ಬೇರೆ ಭಾಗದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಕಾರ್ಯನಿರ್ವಹಿಸ್ತಿರುವಂಥದ್ದು. ಇದು ನೋಡಿದಂಥ ಸಂದರ್ಭದಲ್ಲಿ ಅತ್ಯಂತ ಸಹಜವಾಗಿ ನಮಗನಿಸುತ್ತೆ, ಈ ಎಲ್ಲದನ್ನೂ ಕೂಡ ಗಾಳಿಗೆ ತೂರಿದಂಥವ್ರು ಮಾತ್ರ ಭಾರತ ರತ್ನರಾಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಹೀಗಾಗಿ ನೀವು ಭಾರತ ರತ್ನ ಕೊಟ್ಟರೆ ಕೊಡಿ, ಬಿಟ್ಟರೆ ಬಿಡಿ, ಪರವಾಗಿಲ್ಲ. ಖಂಡಿತವಾಗಲೂ ಶಿವಕುಮಾರ ಸ್ವಾಮಿಗಳು ಭಾರತ ರತ್ನವೇ. ಇವ್ರನ್ನ ಭಾರತ ರತ್ನ ಅನ್ನಲಿಲ್ಲ ಅಂದ್ರೆ ನಾವಿನ್ನು ಯಾರನ್ನ ಭಾರತ ರತ್ನ ಅಂತೀವಿ? ಏನೋ ಇದಕ್ಕೂ ಮೇಲಾಗಿ ಭಾರತ ರತ್ನ ಏನಾದರೂ ಕೊಟ್ಟರೆ ಆ ಭಾರತ ರತ್ನಕ್ಕೊಂದು ಮೌಲ್ಯ ಬರುತ್ತೆ ವಿನಃ ಸ್ವಾಮಿಗಳದನ್ನು ಇಟ್ಕೊಂಡು ಏನೂ ಮಾಡಬೇಕಾಗಿರುವಂಥದ್ದಿಲ್ಲ. ಯಾಕಂದರೆ ಅವರೂ ಕೂಡ ಭಾರತ ರತ್ನವೇ. ಹಲವಾರು ರತ್ನಗಳನ್ನು ಸೃಷ್ಟಿ ಮಾಡಿದ್ದಾರೆ ಅವರು, ಊಟಕ್ಕೆ ಹಾಕೋದ್ರ ಮುಖಾಂತರ, ವಿದ್ಯೆ ಕೊಡೋದ್ರ ಮುಖಾಂತರ. ಸೊ ಹೀಗಾಗಿಯೇ ದೇಶ ವಿದೇಶಗಳಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಸ್ವಾಮೀಜಿಗಳ ಶಿಷ್ಯಂದ್ರಗಳಿರುವಂಥದ್ದು, ಸ್ವಾಮೀಜಿಗಳ ಇಲ್ಲಿಂದ ಓದಂಥ ಮಕ್ಕಳುಗಳಿರುವಂಥದ್ದು, ಪ್ರತಿಭೆಗಳು ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸಿದ್ಧಗಂಗಾ ಮಠದಿಂದ ನೇರ ದೃಶ್ಯಾವಳಿಗಳನ್ನು ನಿಮ್ಮ ಎದುರುಗಡೆ ತರ್ತಾ ಇದ್ದೀವಿ. ಜನರು ಕೂಡ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ. ಹೀಗಾಗಿಯೇ ಅಧಿಕಾರಿಗಳು ಮತ್ತು ವೈದ್ಯರು ಮನವಿ ಮಾಡ್ಕೊಳ್ತಾ ಇದ್ದರು, ದಯವಿಟ್ಟು ಹಿಂಗೆ ಹಿಂಡು ದಂಡು ಬರಬೇಡಿ, ನಮ್ಗೆ ಭಾಳ ತೊಂದರೆ ಆಗುತ್ತೆ. ಈ ಆರೋಗ್ಯ ಹದಗೆಟ್ಟಿದೆ ಅನ್ನೋದನ್ನು ನಾವು ಒಪ್ಕೊಳ್ತೀವಿ. ಆದರೆ ಈ ತುಂಬ ಕೆಟ್ಟ ಸ್ಥಿತಿ ಇಲ್ಲ ಅಂತ ಹೇಳಿ ಸಮಾಧಾನ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಈಗಂತೂ ರಾಜಕಾರಣಿಗಳು ಇಲ್ಲಿಂದ ಯಾವಾಗ ಹೊರಟರೋ ಸಮಾಜಕ್ಕೂ ಕೂಡ ಒಂದು ಸಂದೇಶ ರವಾನೆ ಆಗಿದೆ. ಮುಖ್ಯಮಂತ್ರಿಗಳು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಈಗಾಗಲೇ ಮಠಕ್ಕೆ ಬರ್ತಿರುವಂಥದ್ದು. ನಾನು ಹೇಳ್ತಾ ಇದ್ದೆ ಏನು ಅಂತಂದರೆ, ಅವರ ತಂದೆ ಹೊನ್ನಪ್ಪಗೌಡರು ಮತ್ತು ತಾಯಿ ಗಂಗಮ್ಮ ಅವರಿಬ್ಬರಿಗೂ ಹೇಳದನ್ನೇ ಇವರು ಸ್ವಾಮೀಜಿ ಆಗಿಬಿಟ್ಟಿದ್ರು, ಇವರು ಸನ್ಯಾಸಿ ಆಗೋಗ್ಬಿಟ್ಟಿದ್ರು. ಯಾವುದೇ ಕಾರಣಕ್ಕೂ ಕೂಡ ನೀನು ಸನ್ಯಾಸಿ ಆಗಬೇಡಪ್ಪ ಅಂತ ಪಾಪ ಆ ವಯೋವೃದ್ಧ ತಂದೆ ಕೆಳಕ್ಕೆ ಬಂದಿರಂತೆ ಮಗನ್ನ ಹಾಸ್ಟ್ಲಿಗೆ ಹುಡ್ಕೊಂಡು, ನೀನು ಸನ್ಯಾಸಿ ಆಗಬಾರ್ದು, ನೀನು ದೀಕ್ಷೆ ತಗೋಬಾರ್ದಪ್ಪ, ನೀನು ನಮ್ಮ ಮನೆ ಉದ್ಧಾರ ಮಾಡೋಕ್ಕೋಸ್ಕರ ಹುಟ್ಟಿರೋದು ಅಂತ. ಪಾಪ ಆ ಮುಗ್ಧ ತಂದೆಗೂ ಕೂಡ ಗೊತ್ತಿರಲಿಲ್ಲ, ಬರೀ ಮನೇನ ಉದ್ಧಾರ ಮಾಡೋಕ್ಕೆ ಬಂದಿರುವಂಥವ್ರಲ್ಲ ಅಂಥ ಜೀವ ಅಲ್ಲ ಇದು, ಇಡೀ ಸಮಾಜವನ್ನು ಉದ್ಧಾರ ಮಾಡೋಕ್ಕೆ ಬಂದಿರುವಂಥ ಜೀವ. ಜೊತೆಗೇನು ಅಂದರೆ ತಾವೇನೇನು ಕಷ್ಟಪಟ್ಟರಲ್ಲ ಓದುವಂಥ ಸಂದರ್ಭದಲ್ಲಿ, ಹಾಸ್ಟೆಲ್ ರೂಮಲ್ಲಿದ್ದರು, ತಾವೇ ಅಡುಗೆ ಮಾಡ್ಕೊಂಡು ತಿಂತಿದ್ರು, ಆವಾಗ ಅವ್ರಿಗೆ ರೂಮು ಕೂಡ ಸಿಕ್ಕಿರಲಿಲ್ಲ. ಇದೆಲ್ಲದನ್ನೂ ಕೂಡ ಅವರು ನೋಡಿರುವಂಥವ್ರು. ಇಂಥ ಕಷ್ಟ ಬೇರೆಯವರಿಗೆ ಬರಬಾರ್ದು ಅಂತ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅನ್ನದಾಸೋಹ. ಮೊನ್ನೆ ಸ್ವಾಮೀಜಿಗಳನ್ನು ನೋಡೋಕೆ ಹೋದಂಥ ಸಂದರ್ಭದಲ್ಲೂ ಕೂಡ ಆಗಿದ್ದದನ್ನೇ. ಕಿರಿಯ ಸ್ವಾಮಿಗಳನ್ನ ನಾನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಅವರು ಮಾತಾಡಾದ್ಮೇಲೆ ಮೊದಲು ನೀವು ಪ್ರಸಾದ ಸ್ವೀಕರಿಸಬೇಕು ಅಂತ. ಇಂಥ ಸಂದರ್ಭದಲ್ಲೂ ಕೂಡ ಅದೆಷ್ಟು ಜನರಿಗೆ ಪ್ರಸಾದ ವಿತರಣೆ ಇದೇ ಅಲ್ವಾ ನಿಜವಾದ ಧರ್ಮ ಅಂದರೆ, ನಿಜವಾದ ಸಂಸ್ಕೃತಿ ಅಂದರೆ ಇದೆ ಅಲ್ವಾ, ನಿಜವಾದ ಪರಂಪರೆ ಅಂದರೆ ಇದೆ ಅಲ್ವಾ? ಬಹುಶಃ ಇದು ಅರ್ಥ ಆಗಿಬಿಟ್ಟಿದ್ರೆ ಏನು ಅಂದರೆ ನಮ್ಮ ಸಮಾಜ ಇಷ್ಟೊಂದು ಹಿಂದೆ ಉಳಿತಿರಲಿಲ್ಲ. ಎಲ್ಲೋ ಅಪರೂಪದವರು ಮಾತ್ರ ಇಂಥ ಹೀಗೆ ಈ ಫ್ರೀಯಾಗಿ ಎಜುಕೇಷನ್ ಕೊಡುವಂಥದ್ದು, ಊಟ ಹಾಕುವಂಥದ್ದು, ಈ ಮುಖಾಂತರ ಸಮಾಜವನ್ನು ಬೆಳೆಸುವಂಥ ಒಂದು ಮಹತ್ ಕಾರ್ಯವನ್ನು ಮಾಡಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸಿದ್ಧಗಂಗಾ ಶ್ರೀಗಳು ಈ ಅವರ ಪವಾಡದ ಬಗ್ಗೆ ನಾನು ಹೇಳ್ತಾ ಇದ್ದೆ. ಅಷ್ಟೊಂದು ವಯಸ್ಸಾದಂಥ ಸಂದರ್ಭದಲ್ಲೂ ಕೂಡ, ಅವ್ರ ದೇಹ ಅಷ್ಟೊಂದು ಕೃಶವಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಯಾರಾದರೂ ವಿಭೂತಿ ಕಟ್ಟಿಯನ್ನು ಮುಂದೆ ಚಾಚಿದ ತಕ್ಷಣ ತನಗರಿವಿಲ್ದಂತೆಯೇ ಸ್ವಾಮಿಗಳ ಕೈ ನೇರವಾಗಿ ಆ ವಿಭೂತಿಯ ಮೇಲೆ ಹೋಗಿ ಆ ಬೆರಳುಗಳು ತಿಕ್ಕಿ ಸೀದಾ ನೇರವಾಗಿ ಹಣೆ ಮೇಲೆ ಅವ್ರು ಗೆರೆ ಮೂಡಿಸ್ಕೊತಾರೆ ಅಂತಂದರೆ ಈ ವಯಸ್ಸಲ್ಲಿ ಯಾರಾದರೂ ಹೇಳಿದ್ರಾ? ಖಂಡಿತವಾಗ್ಲೂ ಇಲ್ಲ.
ಅಂದರೆ ಶಿವ ಯಾವಾಗಲೂ ಕೂಡ ಇಂಥವ್ರ ಮನಸ್ಸಲ್ಲೇ ಇರ್ತಾನೆ, ಇಂಥ ಹೃದಯದಲ್ಲೇ ಇರ್ತಾನೆ, ಜಾಗೃತವಾಗಿರ್ತಾನೆ ಅನ್ನುವಂಥದ್ದು. ಅವರು ಮಂದಿರಕ್ಕೆ ಹೋಗುವಂಥ ಅಗತ್ಯ ಬೀಳಲ್ಲ, ಮಂದಿರವನ್ನು ಸ್ಥಾಪನೆ ಮಾಡುವಂಥ ಅಗತ್ಯ ಬೀಳಲ್ಲ. ಯಾಕಂದರೆ ಅವರ ಹೃದಯದಲ್ಲೇ ಶಿವ, ಅವರ ಹೃದಯವೇ ಶಿವ ಮಂದಿರ. ಇನ್ನಷ್ಟು ಇದರ ಬಗ್ಗೆ ವಿವರಗಳನ್ನು ಕೊಡ್ತೀನಿ. ಜೊತೆಗೆ ಗಣ್ಯಾತಿ ಗಣ್ಯರು ಕೂಡ ಈಗಾಗಲೇ ಬರ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಇನ್ನು ಸ್ವಲ್ಪ ಹೊತ್ತಿಗೆ ಮಠವನ್ನು ತಲುಪುವಂಥ ಸಾಧ್ಯತೆಗಳಿದೆ. ಇದೆಲ್ಲದರ ಬಗ್ಗೆ ವಿವರಗಳನ್ನು ಕೊಡ್ತೀನಿ ಸಣ್ಣ ವಿರಾಮದ ನಂತರ. ಜನವರಿ 20ರಿಂದ 23 4 ಲಕ್ಷ ಗ್ರೇಟ್ ಇಂಡಿಯನ್ ಮಾರಾಟಗಾರರು, ಒಂದು ಗ್ರೇಟ್ ಇಂಡಿಯನ್ ಸೇಲ್, ನೋ ಕಾಸ್ಟ್ EMI, ಎಕ್ಸ್ಚೇಂಜ್ ಆಫರ್ಸ್ ಮತ್ತು ಫ್ರೀ ಡೆಲಿವರಿ ನಿಮ್ಮ ಮೊಟ್ಟ ಮೊದಲ ಆರ್ಡರ್ ಮೇಲೆ. ಅಮೆಜಾನ್ ಗ್ರೇಟ್ ಇಂಡಿಯನ್ ಸೇಲ್ ಜನವರಿ 20ರಿಂದ 23. ಪ್ರೀತಾ, ಆ ಕಾಫ್ ಸಿರಪ್ ಕೊಡು. ಕಾಫ್ ಸಿರಪ್ ತಗೊಂಡು ಡ್ರೈವ್ ಮಾಡಬೇಡಿ, ನಿದ್ದೆ ಬರುತ್ತೆ. ಚಿಂತೆ ಬೇಡ, ಇದು ಪಂಕಜ ಕಸ್ತೂರಿ ಕಾಫ್ ಸಿರಪ್. ಇದು ತಗೊಂಡ್ರೆ ನಿದ್ದೆ ಬರಲ್ಲ. ಪಂಕಜ ಕಸ್ತೂರಿ ಕಾಫ್ ಸಿರಪ್. ಹೇಗೆ ಇರಲಿ ನಿಮ್ಮ ಚಾಯ್ಸ್, ಎಲ್ರಿಗೂ ಸಿಗುತ್ತೆ ಬೊಂಬಾಟ್ ಚಾಯ್ಸ್. ಅಂದದ ಚಂದದ ಪ್ರಾಪರ್ಟೀಸ್ ನೋಡಿ ಇನ್ನೆಲ್ಲೂ ಸಿಗದು ಹೀಗಿದ್ದು, ಎಲ್ಲಿದೆ ನೋಡಿ ವಿಧ ವಿಧ ಲಿಸ್ಟಿಂಗ್. ಹೇಗೆ ಇರಲಿ ನಿಮ್ಮ ಚಾಯ್ಸ್, ಎಲ್ರಿಗೂ ಸಿಗುತ್ತೆ ಚಾಯ್ಸ್. ಸಾಧಾರಣ ಪುಟ್ಟಿ ಉಪಯೋಗಿಸಿದಲ್ಲಿ ಹೀಗೆ ತಾನೇ ಆಗೋದು. ಗೋಡೆಗಳಿಗೆ ಹಚ್ಚಿರಿ ಬಿರ್ಲಾ ವೈಟ್ ವಾಲ್ ಕೇರ್ ಪುಟ್ಟಿ, ಇದುವೇ ಅಸಲಿ ಪುಟ್ಟಿ. ಏಕೆ ಈಗ ತಂದೆಯವರ ಫಸಲು ನೀರಡಿಕೆಯಿಂದ ಬಳಲುವುದಿಲ್ಲ? ಯಾಕೀಗ ಬೆವರಿನ ದುಡಿಮೆ ಅರ್ಧಕ್ಕೆ ಇಳಿಯುವುದಿಲ್ಲ? ಈಗ ಕಡಿಮೆ ಹಣದಲ್ಲಿ ವಿಮೆ ಆಗುತ್ತೆ, ಮೊದಲಾಗ ಆಗ್ತಿರ್ಲಿಲ್ಲ. ಮಳೆ ಗಾಳಿ ಬಂತು ಅಂದ್ರೆ, ಏನಾದ್ರೂ ನಷ್ಟ ಆಯ್ತು ಅಂದ್ರೆ ಅದಕ್ಕೆ ಹಣ ಸಿಗುತ್ತೆ. ಹೇಗೆ ಅಣ್ಣನ ಮೊಬೈಲ್ನಿಂದ ಮಾರುಕಟ್ಟೆಗಳು ಜೋಡಿಕೊಳ್ಳುತ್ತವೆ? ಹೇಗೆ ಅಣ್ಣನ ತೊಂದರೆಗಳು ನಿವಾರಣೆಯಾಗಿವೆ? ಮೊದಲು ನಾವು ಬಹಳ ಜಗಳ ಮಾಡಬೇಕಾಗ್ತಿತ್ತು, ಆದ್ರೆ ಈಗ ನಮ್ಗೆ ಚೆನ್ನಾಗಿ ಸಿಗುತ್ತೆ ಗೊಬ್ಬರ. ಎಷ್ಟು ಬೇಕೋ ಅಷ್ಟೆಲ್ಲ ಸಿಕ್ಬಿಡುತ್ತೆ. ಈಗ ಫಸಲಿಗೆ 1.5 ಪಟ್ಟು ಬೆಲೆ ಸಿಗುತ್ತೆ. ಹಿಂದೆಂದು ಸಿಗದಷ್ಟು ಬೆಲೆ ಸಿಗುತ್ತದೆ. ಕಡಿಮೆ ಬೆಲೆ ಸಿಗೋದ್ರಿಂದ ನಮ್ಮ ಕೌಟುಂಬಿಕ ಖರ್ಚಿನಲ್ಲಿ ಕಡಿತ ಆಗ್ತಿತ್ತು. ನಾವೇನು ಮಷಿನ್ ಖರೀದಿ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ಒಳ್ಳೆ ಫಸಲು ಬಂದು ಒಳ್ಳೆ ಬೆಲೆ ಸಿಗಬೇಕಾದ್ರೆ ನಮಗೆ 25ರಿಂದ 30% ಹೆಚ್ಚುವರಿ ಲಾಭ ಸಿಗುತ್ತೆ. ಈಗ ಮಕ್ಕಳಿಗೆ ಓದಿಸ್ತೀವಿ, ಮಕ್ಕಳ ಮುಂದಿನ ಜೀವನ ಚೆನ್ನಾಗಿರುತ್ತೆ. ಹೇಗೆ? ವಿಷಯ ಸ್ಪಷ್ಟವಾಗಿದೆ. ಒಬ್ಬೊಬ್ಬ ರೈತನ ಶಕ್ತಿ ಪ್ರಗತಿಯಾಗಿ ಬದಲಾಗುತ್ತಿದೆ. ಹಾಗಾಗಿ ದಶಕಗಳಿಂದ ಏನು ಆಗಿಲ್ಲವೋ ಅದು ಕೇವಲ 48 ತಿಂಗಳುಗಳಲ್ಲಿ ಆಗಿದೆ. ನೋಡು, ಗ್ಯಾಸ್ ಮುಗೀತು. ಬುಕ್ ಮಾಡಿಲ್ವಾ? ಇಲ್ಲ, ಪೂರ್ತಿ ತಿಂಗಳು ಮಾಡೋದಿಲ್ಲ. Zomato No Cooking January. Order food on the Zomato app and get up to 50% off all January. ಅಮೃತಾಜನ್ ಬ್ಯಾಕ್ ಪೈನ್ ರೋಲ್ ಆನ್ ಟ್ವಿನ್ ಆಕ್ಸಸ್ ರೋಲರ್ ಬಾಲ್ ಟೆಕ್ನಾಲಜಿಯೊಂದಿಗೆ 30 ಕ್ಷಣಗಳಲ್ಲಿ ಕೆಲಸವನ್ನು ಆರಂಭಿಸುತ್ತದೆ. ಹಾಟ್ ಆಕ್ಷನ್ ಹೀಟ್ ಥೆರಪಿಯೊಂದಿಗೆ. ಬೈ ಬ್ಯಾಕ್ ಪೇನ್. ಅಮೃತಾಂಜನ್ ಬ್ಯಾಕ್ ಪೈನ್ ರೋಲ್ ಆನ್, ಕಿಕ್ ಔಟ್ ಪೇನ್. ಬಿಗ್ ಬಜಾರ್ ಬಿಗ್ ನ್ಯೂಸ್ ಅಪ್ಡೇಟ್. ಬಿಗ್ ಬಜಾರ್ನಲ್ಲಿ ಮತ್ತೊಂದು ಶಾಪಿಂಗ್ ಮಹಾಮೇಳ ಜನವರಿ 23ರಿಂದ 27ರವರೆಗೆ 5 ದಿನಗಳ ಅತ್ಯಂತ ಕಡಿಮೆ ಬೆಲೆಯ ಮಾರಾಟ. 20% ಹೆಚ್ಚುವರಿ ಕಡಿತ. ರುಪೇ ಡೆಬಿಟ್ ಕ್ರೆಡಿಟ್ ಕಾರ್ಡ್ ಬಳಸುವವರಿಗಾಗಿ ಬಿಲ್ನ ಪೂರ್ಣ ಮೊತ್ತದಲ್ಲಿ 10% ಉಳಿತಾಯ. ಪೇಟಿಎಂ ಮುಖೇನ ಬಿಗ್ ಬಜಾರ್ ಗಿಫ್ಟ್ ಕಾರ್ಡ್ ಬಳಸುವವರಿಗೆ 50% ಕ್ಯಾಶ್ ಬ್ಯಾಕ್ ಸೌಲಭ್ಯ. ರೂಪಾಯಿ 13,925 ಮುಖಬೆಲೆಯ 3 ಬರ್ನಲ್ನ ಪಿಜನ್ ಗ್ಲಾಸ್ ಟಾಪ್ ಸ್ಟವ್ ಪ್ಲಸ್ 5 ಲೀಟರ್ನ ಇಂಡಕ್ಷನ್ ಬೇಸ್ಡ್ ಅಲ್ಯೂಮಿನಿಯಂ ಪ್ರೆಷರ್ ಕುಕ್ಕರ್ ಪ್ಲಸ್ 4 ಪೀಸ್ ನಾನ್ ಸ್ಟಿಕ್ ಕುಕ್ ಪೇರ್ ಸೆಟ್ ಪ್ಲಸ್ ಕೊರಿಯೋ ಮಿಕ್ಸರ್ ಗ್ರೈಂಡರ್ನ ಫ್ಯೂಚರ್ ಪೇನ 20% ಅಧಿಕ ಕ್ಯಾಶ್ ಬ್ಯಾಕ್ ಒಳಗೊಂಡ ಕೇವಲ 3,999 ರೂಪಾಯಿಗಳಿಗೆ ಮಾತ್ರ. ಮನೆಗೆ ಬೇಕಾದ ಎಲ್ಲಾ ಶ್ರೇಣಿಯ ಪೀಠೋಪಕರಣಗಳ ಮೇಲೆ 60% ರಿಯಾಯಿತಿ ಮಾತ್ರವಲ್ಲ, 20% ಕ್ಯಾಶ್ ಬ್ಯಾಕ್ ಸೌಲಭ್ಯ. ಭಾರತದ ಅತಿ ದೊಡ್ಡ ಉಳಿತಾಯದ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಟಿ ಸುಬ್ಬರಾಮರೆಡ್ಡಿ ಆಧ್ವರ್ಯಂలో ದ ಬಿಗ್ಗೆಸ್ಟ್ ಫಿಲ್ಮ್ ಈವೆಂಟ್ ಎವರ್. TV9 National Film Awards coming soon. ಶ್ರೀಗಳ ಆರೋಗ್ಯ ಸ್ಥಿತಿ ಗಂಭೀರವಾಗಿರುವಂಥದ್ದು. ಇದೀಗ ತಾನೇ ಮುಖ್ಯಮಂತ್ರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಬೇರೆ ಬೇರೆ ನಾಯಕರುಗಳು ಕೂಡ ಈಗಾಗಲೇ ಬಂದಿರುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ವಿವರಗಳನ್ನು ಕೊಡ್ತೀನಿ. ಅದಕ್ಕಿಂತ ಮೊದಲು ಬನ್ನಿ ಈ ಕ್ಷಣದ ಹೆಡ್ಲೈನ್ಸ್ ಏನು ನೋಡೋಣ.
ತ್ರಿವಿಧ ದಾಸೋಹಿ ಆರೋಗ್ಯದಲ್ಲಿ ಕಾಣದ ಚೇತರಿಕೆ, ನಡೆದಾಡೋ ದೇವರ ಸ್ಥಿತಿ ಚಿಂತಾಜನಕ. ನಾಡಿನೆಲ್ಲೆಡೆ ಶ್ರೀಗಳ ಗುಣಮುಖಕ್ಕೆ ಪೂಜೆ ಪುನಸ್ಕಾರ. ನಡೆದಾಡೋ ದೇವರಿಗೆ ಉಸಿರಾಟದ ಸಮಸ್ಯೆ, ಕಳೆದ ರಾತ್ರಿಯಿಂದ ಬಿಪಿಯಲ್ಲೂ ಏರುಪೇರು. ಶತಾಯುಷಿ ಚೇತರಿಕೆಗೆ ವೈದ್ಯರ ಹರಸಾಹಸ. ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ಸ್ಥಿತಿ ಚಿಂತಾಜನಕ. ಮಠಕ್ಕೆ ಆಗಮಿಸಿದ ಸಿಎಂ, ಕಿರಿಯ ಶ್ರೀಗಳೊಟ್ಟಿಗೆ ಕುಮಾರಸ್ವಾಮಿ ಸಮಾಲೋಚನೆ. ತುಮಕೂರಿನತ್ತ ಗಣ್ಯರ ದಂಡು, ಸಿದ್ಧಗಂಗಾ ಮಠದಲ್ಲೇ ಬೀಡು ಬಿಟ್ಟ ಯಡಿಯೂರಪ್ಪ. ಎಂಬಿ ಪಾಟೀಲ್, ಪರಮೇಶ್ವರ್, ಡಿಸಿ ತಮ್ಮಣ್ಣ ದೌಡು. ಮಠದಲ್ಲಿ ಹೆಚ್ಚಿದ ಭದ್ರತೆ, ತುಮಕೂರು ಹೊರವಲಯದಲ್ಲಿ ಖಾಕಿ ಔಟ್ಪೋಸ್ಟ್. ಶ್ರೀಗಳ ಕಾಣಲಿಕ್ಕೆ ಕಾದು ಕುಳಿತ ಅಪಾರ ಭಕ್ತರ ದಂಡು.